ಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ದಾಸಶ್ರೇಷ್ಠರಾದ ಜ್ಞಾನಿ ವರೇಣ್ಯರಾದ ದೇವರ ಆರಾಧನೆಯನ್ನು, ಪೂಜೆಯನ್ನು, ಚಿಂತನೆಯನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ತಿಳಿಸಿಕೊಟ್ಟಂತಹ ವಿಜಯದಾಸರ ಆರಾಧನಾ ಮಹೋತ್ಸವದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ವಿಜಯದಾಸರ ಒಂದು ಉತ್ತಮ ಆದರ್ಶವೇನು ಅಂತಂದರೆ, ದೇವರ ಆರಾಧನೆಯನ್ನು ಹೇಗೆ ಮಾಡಬೇಕು. ಇವತ್ತಿನ ಹುಡುಗರು ದೇವರ ಪೂಜೆಯನ್ನು ಯಾಕೆ ಮಾಡ್ತಾ ಇಲ್ಲ ಅಂತಂದರೆ, ಹಿರಿಯರು ವಿಜಯದಾಸರು ತಿಳಿಸಿದ ಕ್ರಮದೊಳಗೆ ಪೂಜೆಯನ್ನು ಮಾಡಿಲ್ಲ. ಪೂಜೆ ಮಾಡಿಲ್ಲ ಅಂದರೆ ಹೇಗೆ ಮಾಡಬೇಕು ಅಂತಂದರೆ, ದೇವರು ಒಲ್ದು ಬಂದಿರಬೇಕು ಎದುರಿಗೆ. ಆ ತರಹದ ಪೂಜೆಯನ್ನು ಮಾಡಿದಾಗ ಭರವಸೆ ಬರುತ್ತೆ, ವಿಶ್ವಾಸ ಬರುತ್ತೆ ನೆಕ್ಸ್ಟ್ ಜನ್ರೇಷನ್ನಿಗೆ. ಆ ಕ್ರಮದೊಳಗೆ ವಿಜಯದಾಸರು ಬಹಳ ಉತ್ತಮ ಕಲ್ಪದೊಳಗೆ ದೇವರ ಆರಾಧನೆಯನ್ನು ಮಾಡಿದವರು. ಅವರ ಆಚಾರ, ಅವರ ವಿಚಾರ, ಅವರ ದೇಹ ಶುದ್ಧಿ, ಆಹಾರ ಶುದ್ಧಿ ಎಲ್ಲವೂ ಅತ್ಯುತ್ಕೃಷ್ಟವಾದದ್ದು. ಎಂದಿಗೂ ಅವರ ಇಡಿಯಾದ ಜೀವನದೊಳಗೆ ದೇವರಿಗೆ ನೈವೇದ್ಯವಾಗದ ಅನ್ನ ಅವರ ಹೊಟ್ಟೆಯೊಳಗೆ ಬಿದ್ದಿದೆ ಅಂತನ್ನೋದು ಹಿಸ್ಟ್ರಿಯಲ್ಲೇ ಇಲ್ಲ. ಅವ್ರ ಹೊಟ್ಟೆಯೊಳಗೆ ಒಂದು ಆಹಾರ ಹೋಗಿದೆ ಅಂತಂದರೆ ಅದು ದೇವರಿಗೆ ನೈವೇದ್ಯ ಆಗಿರಲೇಬೇಕು. ಅಂದರೆ ಅವ್ರ ಗೋಲೆ ಆಗಿತ್ತು, ಅವ್ರ ವಿಚಾರಣೆ ಆಗಿತ್ತು. ಯಾಕೆ ಅಂತಂದರೆ ಶಾಸ್ತ್ರ ಒಂದು ಮಾತನ್ನು ಹೇಳುತ್ತೆ, ದೇವರು ಸ್ವಾಮಿ, ನಾವು ಅವನ ದಾಸರು. ದಾಸರ ಕ್ವಾಲಿಫಿಕೇಶನ್ ಏನು? ದಾಸರು ಹೇಗಿರಬೇಕು? ದಾಸರು ಹೇಗಿರಬೇಕು ಅಂತಂದರೆ, ಉಚ್ಚಿಷ್ಟ ಮುಂಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ. 5 ಪದಾರ್ಥಗಳನ್ನು ಎಂಜಲು ಬಳಸಬೇಕು. ದೇವರು ಉಂಡ ಅನ್ನ ಊಟ ಮಾಡಬೇಕು, ದೇವರು ಉಟ್ಟದ್ದು ಉಡಬೇಕು. ಟೆನ್ಷನ್ ಆಗತ್ತೆ, ದೇವರಿಗೆ ಇಷ್ಟು ಸಣ್ಣ ಬಟ್ಟೆ ಉಡಿಸಿರ್ತೀವಿ, ನಾವೇನು ಉಟ್ಕೊಳ್ಳೋದು ಅಂತ. ಹಾಗಲ್ಲ, ಅದಕ್ಕಾಗಿ ದೀಪಾವಳಿ ಯುಗಾದಿ ದಿವಸ ನಾವು ಒಂದು ಉಡುವ ಬಟ್ಟೆಯನ್ನು ದೇವರಿಗೆ ನಾವು ಸಮರ್ಪಣೆಯನ್ನು ಮಾಡ್ತೇವೆ. ಇದರೊಳಗೆ ಏನಾಗತ್ತೆ ಅಂತಂದರೆ, ನಾವು ತಿನ್ನುವ ಆಹಾರ ದೇವರಿಗೆ ಸಮರ್ಪಣೆ ಅಲ್ಲ. ದೇವರು ಏನು ತಿಂತಾನೆ ಅದನ್ನು ನಾವು ನೈವೇದ್ಯವನ್ನು ಮಾಡೋದು. ಅಂದ್ರೆ ನಾನೇನೋ ಒಂದು ಮೀನ ತಿಂತೀನಿ, ಮಾಂಸ ತಿಂತೀನಿ, ಕುಡಿತೀನಿ, ಅಥವಾ ಇನ್ನೇನೋ ಮಾಡ್ತೇನೆ, ಅದನ್ನು ನಾವು ದೇವರಿಗೆ ನೈವೇದ್ಯ ಮಾಡಿ ನಾನು ತಿಂತೇನೆ ಅಂತಲ್ಲ. ದೇವರು ಏನು ತಿಂತಾನೆ ಅದನ್ನು ನಾವು ದೇವರಿಗೆ ನೈವೇದ್ಯವನ್ನು ಮಾಡಿ ಅವನು ಕೊಟ್ಟದ್ದು ನಾವು ತಿನ್ನೋದು. ಲಕ್ಷ್ಮೀದೇವಿಗೆ ವಿದ್ಯಾಪ್ರಸನ್ನ ತೀರ್ಥರು ಪ್ರಾರ್ಥನೆಯನ್ನು ಮಾಡ್ತಾರೆ, ಭಾಳ ಸುಂದರವಾದ ಪ್ರಾರ್ಥನೆ. ಅಮ್ಮ, ನಿನ್ನ ಗಂಡನ ಎಂಜಲು ನನಗೆ ನಿತ್ಯ ಯಾಕೆ ಕೊಡುವುದಿಲ್ಲ ನೀನು? ಕವಳ ತಾಯಿ ಕವಳ ಅಮ್ಮ ಎನ್ನುವಂಥ ಹಾಡಿನೊಳಗೆ ಬಹಳ ಸುಂದರವಾದ ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರತಿನಿತ್ಯ ನಿನ್ನ ಪತಿಯ ಎಂಜಲ ನನಗೆ ಇಕ್ಕು ಹೋದಮ್ಮ, ನನಗೆ ನಿತ್ಯ ಇಕ್ಕ್ರಿ ಅಂತ ಲಕ್ಷ್ಮೀದೇವಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಹಾಗೆ ದೇವರು ಹುಟ್ಟದ್ದು ಉಡುವುದು, ದೇವರು ಉಂಡದ್ದು ಉಣ್ಣುವುದು, ದೇವರು ಹಚ್ಚಿಕೊಂಡ ಗಂಧವನ್ನು ಹಚ್ಚಿಕೊಂಡು ನಾವು ಶೃಂಗಾರವನ್ನು ಮಾಡಿಕೊಳ್ಳೋದು, ದೇವರು ಹಚ್ಚಿಕೊಂಡ ದೇವರ ಪಾದಧೂಳಿಯಾದ ಗೋಪಿಚಂದನವನ್ನು ಹಚ್ಚಿಕೊಂಡು ನಾವು ಶೃಂಗಾರವನ್ನು ಮಾಡಿಕೊಳ್ಳೋದು. ಹೀಗೆ ಮಾಡಿದರೆ ಆಗ ಅವನು ಸ್ವಾಮಿ, ನಾನು ದಾಸ ಅಂತ ಆಗ್ತಾನೆ. ಇಲ್ಲದೆ ಇದ್ರೆ ಅವನು ದಾಸನ ಆಗುವುದಿಲ್ಲ. ಈಗ ದೇವರಿಗೆ ಯಾರಿಗೂ ಮೀಸಲಿಲ್ಲದ ವಿಶಿಷ್ಟವಾದ ಅನ್ನವನ್ನು ನಾವು ದೇವರಿಗೆ ಕೊಡ್ತೇವೆ. ಅಂದರೆ ಅದು ಯಾರಿಗೂ ನೈವೇದ್ಯವನ್ನು ಮಾಡಿರೋದಿಲ್ಲ, ದೇವರಿಗಾಗಿಯೇ ಮಾಡಿದ್ದು ನಾವು ಕೊಡ್ತೇವೆ. ಮತ್ತು ಹಾಗೆ ನಮಗಾಗಿಯೇ ನಾವು ಮಾಡ್ಕೊಂಡು ನಾವು ತಿಂದ್ಬಿಟ್ರೆ ದೇವರಿಗೆ ಈಕ್ವಲ್. ಯಾಕೆ ದೇವರು ಯಾರಿಗೂ ಕೊಡದೇ ಇರುವುದು ತಿಂದ, ನಾನು ಯಾರಿಗೂ ನೈವೇದ್ಯವನ್ನು ಮಾಡದೇ ಇರೋದು ನಾ ತಿಂದೆ. ಅಂದರೆ ದೇವರು ನಾನು ಒಂದು ಅರ್ಥದೊಳಗೆ ಇಕ್ವಾಲಿಟಿಯನ್ನು ಹೇಳಿದ ಹಾಗೆ ಆಗತ್ತೆ.
ಹಾಗಾಗಿ ನಾನು ದೇವನು ಸಮಾನಲ್ಲ, ಅವನು ಸ್ವಾಮಿ ನಾನು ಭೃತ್ಯ, ಅವನು ಸ್ವಾಮಿ ನಾನು ದಾಸ ಅಂತ ಅನ್ನುವ ವಿಷಯ ಗಟ್ಟಿಯಾಗಬೇಕಾದರೆ ದೇವರು ಹುಟ್ಟದ್ದೇ ಉಡುವುದು. ಅದಕ್ಕಾಗಿಯೇ ಹಳೆಯ ಕಾಲದೊಳಗೆ ದೊಡ್ಡ ರಾಜ ಅಥವಾ ಗೌಡ ಯಜಮಾನ ಯಾರಿರ್ತಾರ ಅವ್ರು ತಾವೇನು ಬಟ್ಟೆ ಕೊಡ್ತಿದ್ರು ಅದನ್ನು ಉಡ್ತಿದ್ರು. ಅವ್ರ ಮನೆಯೊಳಗೆ ಏನು ಅಡಿಗೆ ಕೊಡ್ತಿದ್ರು ಆ ಅಡಿಗೆ ಉಂಡು ಇರ್ತಿದ್ರು. ಯಾಕಂದರೆ ಅವನು ಯಜಮಾನ, ಅವನ ಕೈಯಾಗಿನ ಆಳುಗಳು ನಾವು. ಹೇಗೋ ಅದೇ ರೀತಿಯಾಗಿ ದೇವರು ಯಜಮಾನ, ದೇವರ ಕೈಯೊಳಗಿನ ಆಳುಗಳು ನಾವು. ಆದ್ದರಿಂದಾಗಿ ಈ 5 ಹಠ ಹಿಡಿದು ಪ್ರಯತ್ನ ಮಾಡಿ ನಾವು ಜೀವನದೊಳಗೆ ತರಲೇಬೇಕಾದಂಥ ತತ್ವ. ಇದನ್ನು ವಿಜಯದಾಸರು ತಿಳಿಸಿಕೊಡ್ತಾರೆ. ನಿತ್ಯದೊಳಗೆ ಭಿಕ್ಷೆ ಬೇಡಬೇಕು. ಆ ಬಂದ ಭಿಕ್ಷೆ ಏನಿದೆ ಅದನ್ನು ವೈಭವದಿಂದ ದೇವರ ಪೂಜೆಯನ್ನು ಮಾಡಿ, ದೇವರಿಗೆ ನೈವೇದ್ಯವನ್ನು ಮಾಡಿ, ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ಸಾಕ್ಷಿ ಭೋಜನ ಅಂತಾರೆ, ಸಾಕ್ಷಿ ಭೋಜನ ಅಂತಾರೆ. ನಿತ್ಯ ದೇವರಿಗೆ ನೈವೇದ್ಯ ಮಾಡೋದ್ರೊಳಗೆ ಒಂದು ವಿಶಿಷ್ಟವಾದ ಕ್ರಮವಿದೆ. ದೇವರು ಲಕ್ಷ್ಮೀದೇವಿ ಇಬ್ಬರಿಗೆ ಮಧ್ಯದೊಳಗೆ ಕೂಡಿಸ್ಬೇಕು. ಒಂದು ಕಡೆಗೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಎನ್ನುವಂಥ 5 ರೂಪಗಳನ್ನು ಕೂಡಿಸ್ಬೇಕು. ಇನ್ನೊಂದು ಕಡೆಗೆ ಒಬ್ಬ ಬ್ರಾಹ್ಮಣನನ್ನು ಕೂಡಿಸ್ಬೇಕು. ಹೀಗೆ 6 ಮಂದಿಗೆ ಏಕಕಾಲಕ್ಕೆ ನೈವೇದ್ಯವನ್ನು ಮಾಡಿ ಆಮೇಲೆ ಮುಂದೆ ಪೂಜೆ, ಲಕ್ಷ್ಮೀ ನೈವೇದ್ಯ ಇತ್ಯಾದಿಗಳದ್ದು ಮಾಡುವಂಥದ್ದು. ಹಾಗಾಗಿ ಬ್ರಾಹ್ಮಣನಿಗೆ ಸಾಕ್ಷಿ ನೈವೇದ್ಯ ಎಂಬುದಾಗಿ ಸಾಕ್ಷಿ ಭೋಜನ ಅಂತ ಕರೀತಾರೆ. ಹಾಗೆ ವಿಜಯದಾಸರು ಒಬ್ಬರು ಇಬ್ಬರು ಬ್ರಾಹ್ಮಣರಿಗಲ್ಲ, ಭಾರಿ ಆಶ್ಚರ್ಯ ಅನಿಸುತ್ತೆ ಅವರ ಜೀವನವನ್ನು ನೋಡಿದಾಗ. ಇವತ್ತು ವಿಜಯದಾಸರಿಗಿಂತಲೂ ಕೋಟಿ ಪಟ್ಟು ಹೆಚ್ಚಿನ ಶ್ರೀಮಂತಿಕೆ ನಮ್ಮಲ್ಲಿ ಇದೆ, ಅದರೊಳಗೆ ಏನೂ ಸಂಶಯ ಇಲ್ಲ. ಆದರೆ ಅವರು ನಿತ್ಯ 106 ಮಂದಿ ಊಟಕ್ಕೆ ಹಾಕದೆ ತಮ್ಮ ಊಟ ಮಾಡಲಿಲ್ಲ. ನಾವು ಇಡೀ ಜೀವನದೊಳಗೆ ಒಬ್ಬ ಬ್ರಾಹ್ಮಣನಿಗೆ ಹಬ್ಬದ ದಿವಸ ಕರೆದು ಊಟಕ್ಕೆ ಹಾಕೋದು ತುಂಬ ಕಷ್ಟವಾಗಿದೆ. ಆಮೇಲೆ ನಾವು ಎಷ್ಟು ಅವ್ರ ಮಾರ್ಗದೊಳಗೆ ಬರ್ತಾ ಇದ್ದೀವಿ, ಇದು ಪರಾಮರ್ಶೆಯನ್ನು ಮಾಡಿಕೊಳ್ಳಬೇಕಾದಂತಹದ್ದು ವಿಚಾರ. ಹಾಗಾಗಿ ಈ ವಿಜಯದಾಸರು ನಮಗೆ ಆದರ್ಶ ಆಗಿದ್ದಾರೆ, ರೋಲ್ ಮಾಡೆಲ್ ಆಗಿದ್ದಾರೆ. ಅವರನ್ನು ನಾವು ಅನುಸರಿಸಬೇಕು ಎನ್ನುವ ಹಂಬಲ, ಅಪೇಕ್ಷೆ ನಮಗಿತ್ತು ಅಂತಾಗಿದ್ದರೆ, ಒಂದು ದೇವರಿಗೆ ನೈವೇದ್ಯ ಮಾಡಿದ್ದೇ ಊಟ ಮಾಡುವುದು, ತಿಂಗಳಿಗೆ 1 ದಿನವಾಗಲಿ ಒಬ್ಬ ಬ್ರಾಹ್ಮಣನಿಗೆ ಕರೆದು ಊಟಕ್ಕೆ ಹಾಕುವುದೇ. ಊಟಕ್ಕೆ ಹಾಕಬೇಕು ಅಂತ ಅನ್ನೋದೊಂದು ಪ್ರಾರಂಭವಾಯಿತು ಅಂತಂದ್ರೆ ಅದಕ್ಕೆ ಇವೆಲ್ಲ ಜೊತೆಗೆ ಪ್ರಾರಂಭವಾಗುತ್ತೆ. ದೇವರ ಪೂಜೆ ಆಗಬೇಕು, ನೈವೇದ್ಯವಾಗಬೇಕು, ವೈಷದೇವ ಆಗಬೇಕು, ಎಲ್ಲ ಪ್ರಾರಂಭವಾಗಿ ಒಂದು ನಮ್ಮನ್ನು ನಾವು ಅಪ್ಡೇಟ್ ಮಾಡಿಕೊಳ್ಳಿಕ್ಕೆ ಈ ಆರಾಧನಾ ಪ್ರಸಂಗ ಒಂದು ಅತ್ಯುತ್ತಮವಾದ ಪ್ರಸಂಗ ಎಂಬುದಾಗಿ ತಿಳಿದುಕೊಳ್ತಾ, ಆ ವಿಜಯದಾಸ ರಚನೆಯನ್ನು ಮಾಡಿರುವ ಇವತ್ತಿನ ದಿನಕ್ಕೆ ಅತ್ಯಂತ ಅನಿವಾರ್ಯವಾಗಿರ್ತಕ್ಕಂತಹ ಧನ್ವಂತರಿ ಸುಳಾದಿಯ ಬಗ್ಗೆ ಅವರು ಹೇಳಿದ ತತ್ವ, ವಿಷಯ, ಪ್ರಮೇಯ ಅಗಾಧವಾಗಿದೆ. ಕೆಲವು ವಿಷಯಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಆಯು ವೃದ್ಧಿಯಾಗುವುದು, ಶ್ರೇಯಸ್ಸು ಬರುವುದು, ಕಾಯ ನಿರ್ಮಲಿನ ಕಾರಣವಾಗುವುದು. ಬಹಳ ಸುಂದರವಾಗಿ ಹೇಳ್ತಾರೆ. ಇವತ್ತು ಧರ್ಮ ಬಿಟ್ಟ ಹಾಗೆ ಧರ್ಮದೊಳಗೆ ನ್ಯೂನತೆ ಬಂದ ಹಾಗೆ ಆಯುಷ್ಯ ಕ್ಷೀಣಿಸ್ತಾ ಬರುತ್ತೆ. ನಾವು ಮಾಡುವ ಸಂಧ್ಯಾವಂದನ ಸರಿಯಾಗಿ ಮಾಡಿದ್ದೇವೆ, ಆದರೆ ಅದರೊಳಗೆ ಸ್ವಲ್ಪ ವ್ಯತ್ಯಾಸವಾಯಿತು ಅಂತಂದರೆ ಒಂದು ಕ್ಷಣದ ಆಯುಷ್ಯ ಹೋಯಿತು ಅಂತ ಅರ್ಥ. ಒಂದು ಸ್ವಲ್ಪ ಪರ್ಫೆಕ್ಟಾಗಿ ಆಯಿತು ಅಂತಂದರೆ ಒಂದು ಕ್ಷಣದ ಆಯುಷ್ಯ ಬೆಳೀತು ಅಂತ ಅರ್ಥ. ಹಾಗಾಗಿಯೇ 100ಕ್ಕೆ 100ರಷ್ಟು ಧರ್ಮವಿದ್ದಾಗ ಅವರು ಇಚ್ಛಾಮರಣಿಗಳು. ಯಾವಾಗ ಬೇಕೋ ಅವಾಗ ಸಾಯ್ತಿದ್ರು ಅವರು, ಅಲ್ಲಿವರೆಗೆ ಬದುಕಿರ್ತಿದ್ರು ಕೃತಯುಗದೊಳಗೆ. ಧರ್ಮ ಕಡಿಮೆ ಆಯಿತು ತ್ರೇತಾಯುಗದೊಳಗೆ, ಆಯುಷ್ಯ ಕಡಿಮೆ ಆಯಿತು. ಧರ್ಮ ಕಡಿಮೆ ಆಯಿತು ದ್ವಾಪರ ಯುಗದೊಳಗೆ, ಆಯುಷ್ಯ ಕಡಿಮೆ ಆಯಿತು. ಧರ್ಮ ಇಲ್ಲೇ ಇಲ್ಲ, 600-800 ವರ್ಷ 5000 ವರ್ಷದ ಹಿಂದೆ ಬದುಕ್ತಿದ್ರು. ಬೇಡ, 20 ವರ್ಷದ ಹಿಂದೆ ಒಂದು 10 ಮಂದಿ ನಮ್ಮ ಸುತ್ತಮುತ್ತ ಇರ್ತಿದ್ರು 100 ವರ್ಷ ಬದುಕಿದವರು. ಇವತ್ತು ಎಲ್ಲೋ ಒಬ್ರು ಸಿಗ್ತಾರೆ, ಅದು ಪೇಪರ್ನಾಗ ಇಶ್ಯೂ ಆಗುತ್ತೆ. ಅಂದ್ರೆ 100 ವರ್ಷ ಬದುಕಿದ್ದಾನೆ ಅಂತಂದ್ರೆ ದೊಡ್ಡ ಇಶ್ಯೂ ಆಗುವಂಥ ಪ್ರಸಂಗ ಬಂದಿದೆ ಇವತ್ತು. ಯಾಕೆ ಅಂತಂದರೆ ಆಯುಷ್ಯ ಧರ್ಮ ಕ್ಷೀಣಿಸಿದ ಹಾಗೆ ಆಯುಷ್ಯ ಕ್ಷೀಣವಾಗ್ತಾ ಹೋಗುತ್ತೆ. ಒಂದು ದಿನ ಹೀಗೆ ಬರುತ್ತೆ, ಈ ಇರುವಿ, ಕೋಳಿ ಇಂಥವು ಹೇಗೆ 6 ತಿಂಗಳ 8 ತಿಂಗಳ ಬದುಕಿ ಸಾಯ್ತಾವೆ ಹುಟ್ಟಿದ ಕೂಡಲೇ, ಹಾಗೆ ಹುಟ್ಟುವುದು ಬದುಕುವುದು ಸಾಯುವ ಪ್ರಸಂಗ ಅವಶ್ಯವಾಗಿ ಬರುತ್ತೆ ಧರ್ಮ ಕ್ಷೀಣಿಸಿದ ಹಾಗೆ. ಹಾಗಾಗಿ ಧನ್ವಂತರಿ ರೂಪಿಯಾದ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಹೇ ಧನ್ವಾನ್ ಭಗವಾನ್, ನಿನ್ನ ಅನುಗ್ರಹ ನನಗೆ ಇತ್ತು ಅಂತಂದರೆ ಆಯುಷ್ಯ ವೃದ್ಧಿ ಆಗತ್ತೆ, ಶ್ರೇಯಸ್ಸು ಬರೋ. ಈಗ ಆಯುಷ್ಯ ನಾನು ಬದುಕಿದ್ದೇನೆ,
100 ವರ್ಷ ಬದುಕಿದ್ದೇನೆ. ಆ 100 ವರ್ಷದೊಳಗೆ ನೀ ಏನು ಮಾಡಿದೀಯಾ? ಏನಿರೋದಿಲ್ಲ. ಇವತ್ತಿನ ಹುಡುಗರಿಗೆ ನಾವು ಕೇಳೋಣ, ಅವ್ರಿಗೆ ಯಾವಾಗ ಕೇಳಿದ್ರು ಬ್ಯುಸಿ 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 ಅಂತಾರೆ. 24 ಗಂಟೆ ಬ್ಯುಸಿ ಅಂತಾರೆ. ರಾತ್ರಿ ಕಿವಿ ಹಿಡಿದು ಕೂಡಿಸೋಣ ಅವರಿಗೆ ಎದುರಿಗೆ. ಇವತ್ತು ಏನು 100ಕ್ಕೆ 100ರಷ್ಟು ಸಕ್ಸಸ್ಫುಲ್ ಆದ ಕೆಲಸ ಮಾಡಿದೀಪ ಅಂತ ಕೇಳಿ. ಯಾವ ಕೆಲಸವನ್ನು 5 ನಿಮಿಷ ಕಂಟಿನ್ಯೂ ಆಗಿ ಮಾಡಿರೋದಿಲ್ಲ. ಈ ಯಾರ ಜೊತೆಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬನ ಜೊತೆಗೆ 10 ನಿಮಿಷ ಮಾತಾಡಿರೋದಿಲ್ಲ. ಅಷ್ಟು ಚಂಚಲ, ಅಷ್ಟು ಅನ್ಸಕ್ಸಸ್ಫುಲ್ ಕಾರ್ಯಗಳು. ಹಾಗಾಗಿ ಶ್ರೇಯಸ್ಸು ಯಶಸ್ಸು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆಯುಷ್ಯ ದೀರ್ಘವಾಗಿ ಬರುವುದರ ಜೊತೆಗೆ ಆಯುಷ್ಯದ ಸಾರ್ಥಕತೆಯೂ ಆಗಬೇಕು. ಆಯುಷ್ಯದ ಪರಿಪೂರ್ಣ ಮಟ್ಟದಲ್ಲಿ ಸಾರ್ಥಕವೂ ಆಯಿತು ಅಂತಾದರೆ ಆಗ ಆ ಬದುಕಿದ್ದಕ್ಕೆ ಸಾರ್ಥಕವಾಗತ್ತೆ. ಆ ಮಾತನ್ನು ಹೇಳ್ತಾರೆ. ಒಂದು, ಆಯು ವೃದ್ಧಿಯಾಗುವುದು. ಎರಡನೇದ್ದು ಶ್ರೇಯಸ್ಸು ಬರುವುದು. ಶ್ರೇಯಸ್ಸು ಬರುವುದಕ್ಕೆ ಕೀರ್ತಿ ಯಾವಾಗ ಬರುತ್ತೆ? ಶ್ರೇಯಸ್ಸು ಅಂದರೆ ಕೀರ್ತಿ ಯಾವಾಗ ಬರುತ್ತೆ? ಕುಡಿದ್ರೆ ಕೀರ್ತಿ ಬರೋದಿಲ್ಲ, ಗುಂಡಗಿರಿ ಮಾಡಿದ್ರೆ ಕೀರ್ತಿ ಬರೋದಿಲ್ಲ, ಇನ್ನೇನೋ ಕೆಲಸ ಮಾಡಿದ್ರೆ ಕೀರ್ತಿ ಬರೋದಿಲ್ಲ. ಕೀರ್ತಿ ಯಾವಾಗ ಬರುತ್ತೆ? ಅವನಲ್ಲಿ ಗುಣಗಳಿತ್ತು, ಅವನು ಧರ್ಮವನ್ನು ಮಾಡ್ತಾ ಇದ್ದ, ಅವನು ಭಜನೆಯನ್ನು ಮಾಡ್ತಾ ಇದ್ದ, ಅವನು ಇನ್ನೊಂದೇನೋ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದ. ಆಗೇನಾಗತ್ತೆ? ಆ ಒಳ್ಳೆ ಕೆಲಸಗಳಿಂದ ಜಗತ್ತಿನೊಳಗೆ ಕೀರ್ತಿ ಹರಡುತ್ತೆ. ಕೆಟ್ಟ ಕೆಲಸದಿಂದ ಕೀರ್ತಿ ಹರಡುವುದಿಲ್ಲ. ಕೀರ್ತಿ ಹರಡುವುದು ಒಳ್ಳೆ ಕೆಲಸಗಳಿಂದ. ಯಾವಾಗ ಒಳ್ಳೆ ಕೆಲಸದಲ್ಲಿ ತಾನು ತೊಡಗುತ್ತಾನೆ ಆಗ ಕಾಯ ನಿರ್ಮಲಿನ ಕಾರಣವಾಗೋದು. ಆಗ ದೇಹ ಶುದ್ಧವಾಗುತ್ತಾ ಹೋಗುತ್ತೆ. ಯಾಕೆಂತಂದ್ರೆ ಹೊರಗಿಂದ ಬಿಟ್ಟು ಇಲ್ಲಪ್ಪ ಹೊರಗೆ ತಿಂದ್ರೆ 4 ಮಂದಿ ಬೈತಾರೆ, ಬಾಯಿಯೊಳಗೆ ಕೆಟ್ಟ ಶಬ್ದಗಳು ಬಂತು ಅಂತಂದ್ರೆ 4 ಮಂದಿ ಅಸಹ್ಯ ಮಾಡ್ಕೊಳ್ತಾರೆ, ನನ್ನ ಬಾಡಿ ಲ್ಯಾಂಗ್ವೇಜ್ ಹೀಗೀಗಿತ್ತು ಅಂತಂದ್ರೆ ತಪ್ಪು ತಿಳ್ಕೊತಾರೆ, ನಾನು ಸ್ವಲ್ಪ ಸಭ್ಯನಾಗಿರೋಣ ಅಂತ ಹೇಳಿ ಒಂದೊಂದು ಸಣ್ಣ ಸಣ್ಣ ಒಳ್ಳೆ ಕೆಲಸಗಳನ್ನು ತಾನು ತನ್ನಲ್ಲಿ ರೂಢಿಸಿಕೊಳ್ತಾ ಹೋದ ಅಂತಾದರೆ ಆಗೇನಾಗತ್ತೆ? ಆಟೋಮೆಟಿಕ್ಲಿ ನನ್ನ ದೇಹ ಶುದ್ಧವಾಗ್ತಾ ಹೋಗುತ್ತೆ, ಕಾಯ ನಿರ್ಮಲಿನ ಕಾರಣವಾಗೋದು. ಇದು ಧನ್ವಂತರಿ ರೂಪಿಯಾದ ಭಗವಂತನ ಒಂದು ವಿಶಿಷ್ಟವಾದ ಅನುಗ್ರಹದಿಂದ. ಹಾಗಾದ್ರೆ ಹೇಗಿದ್ದಾನೆ ಧನ್ವಂತರಿ? ಯಾಕೆ ಬಂದ ಧನ್ವಂತರಿ ಅಂತಂದರೆ ಆ ಧನ್ವಂತರಿ ರೂಪಿಯಾದ ಭಗವಂತ ಮೊದಲನೇದು 32 ಲಕ್ಷಣಗಳಿಂದ ಯುಕ್ತವಾದ. ಒಂದು ಕೈಯೊಳಗೆ ಅಮೃತ ಕಲಶವನ್ನು ಹಿಡಿದಿದ್ದಾನೆ, ಇನ್ನೊಂದು ಕೈಯಲ್ಲಿ ಅಮೃತವನ್ನು ಬಡಿಸುವ ಸೌಟು ಹಿಡಿದುಕೊಂಡಿದ್ದಾನೆ. ಹೀಗೆ 2 ಕೈಯಲ್ಲಿ 2 ಪದಾರ್ಥಗಳನ್ನು ಹಿಡಿದುಕೊಂಡು ಬಂದ ಭಗವಂತ. ಆ ಭಗವಂತನ 5 ಭಾಗಗಳಲ್ಲಿ ಅಮೃತ ಸೋರ್ತಾ ಇರುತ್ತೆ. ತಲೆ ಮೇಲೆ, ಭ್ರೂಮಧ್ಯದಿಂದ, ತಾಲುದೇಶದಿಂದ, ಹೃದಯದಿಂದ, ನಾಭಿಯಿಂದ, ಹೀಗೆ 5 ಕಡೆಗೆ ಅಮೃತ ಸುರಿತಾ ಇರುತ್ತೆ. ಅಮೃತಸ್ರಾವಿಯಾಗಿರ್ತಕ್ಕಂಥ ಭಗವಂತ, ಬಹಳ ಅದ್ಭುತವಾದಂತಹ ಭಗವಂತನ ರೂಪ. ಮಾಯ ಹಿಂದಾಗುವುದು. ಮಾಯ ಅಂದರೆ ಇಚ್ಛೆ, ಪ್ರಕೃತಿ, ಸಂಸಾರ. ಈ ಸಂಸಾರವೇನಾಗುತ್ತೆ ಅಂತಂದ್ರೆ ಇವತ್ತೇನಾಗಿದೆ? ಸಂಸಾರದ ಮಧ್ಯದೊಳಗೆ ನಾವು ಸಿಕ್ಬಿದ್ಬಿಟ್ಟಿದ್ದೇವೆ. ಈ ಧನ್ವಂತರಿ ರೂಪಿಯಾದ ಭಗವಂತನ ಅನುಗ್ರಹವಾಯಿತು ಅಂತಾದರೆ ಸಂಸಾರ ಏನಾಗುತ್ತೆ? ಹಿಂದಾಗುತ್ತೆ, ನಾನು ಮುಂದೆ ಹೋಗಿಬಿಡ್ತೆ. ಎಷ್ಟು ದೇವರಲ್ಲಿ ಆಸಕ್ತನಾಗ್ತಾನೆ, ಅನುರಕ್ತನಾಗ್ತಾನೆ, ಅಷ್ಟು ಸಂಸಾರ ದೂರವಾಗಿ ಬಿಡುತ್ತೆ. ಅದಕ್ಕಾಗಿ ಜ್ವಲಂತ ದೃಷ್ಟಾಂತ ವಿಜಯದಾಸರೇ. ಅವರು ಮನೆ, ಹೆಂಡತಿ, ಮಕ್ಕಳು, ಧನ, ರಾಶಿ, ಯಾವುದು ಬಿಟ್ಟರು ನನಗೆ ಬೇಡದು, ನನಗೆ ದೇವರು ಬೇಕು. 24 ಗಂಟೆ ದೇವರನ್ನು ಧ್ಯಾನ ಮಾಡಿದ್ರು. ವಿಚಿತ್ರವಾಗಿ ಧ್ಯಾನವನ್ನು ಮಾಡಿದರು. ತಾವು ಮಾಡುವ ಪ್ರತಿ ಪರಿಕರ, ಪ್ರತಿ ಕಾರ್ಯ ಅಂದ್ರೆ ಅವ್ರು ಮನೆಯನ್ನು ನೋಡ್ಕೊಳ್ಳಿಲ್ಲ, ಮನೆ ಬಿಟ್ಟು ಹೊರಟು ಹೋದ್ರು ಅಂತಲ್ಲ, ಮನೆಯನ್ನೂ ನೋಡಿಕೊಂಡ್ರು, ತಾಯಿಯನ್ನೂ ಸಾಕಿದ್ರು, ಹೆಂಡತಿಯನ್ನೂ ನೋಡಿಕೊಂಡ್ರು, ಮಕ್ಕಳನ್ನೂ ಸಾಕಿದರು. ಆದರೆ ಮಾಡುವ ಪ್ರತಿ ಕಾರ್ಯದೊಳಗೂ ಕೂಡ ಅಲ್ಲಿ ಈ ಕಾರ್ಯದಿಂದ ದೇವರು ಹೇಗೆ ತೃಪ್ತನಾದಾನೋ, ಹೇಗೆ ದೇವರು ಸಂತುಷ್ಟನಾದಾನೋ ಎನ್ನುವ ಒಂದು ಕಾನ್ಸೆಪ್ಟ್ ಇರುವುದರಿಂದಾಗಿ ಅವರು ಬಹಳ ಮುಂದೆ ಹೋದರು. ಆ ಸಂಸಾರ ಹಿಂದೆ ಬೆನ್ನತ್ತಿ ಓಡಿ ಬರ್ತಾ ಇತ್ತು, ಆದರೆ ಅವ್ರ ಹತ್ರ ಬರಲಿಕ್ಕೆ ಆಗಲಿಲ್ಲ. ಹೇಗೆ ಅಂದರೆ ಮಹಾಭಾರತದಲ್ಲಿ ಒಂದು ಸುಂದರವಾದ ಕಥೆ ಬರುತ್ತೆ. ಈ ಜಯದ್ರಥನನ್ನು ಸಂಹಾರವನ್ನು ಮಾಡೋದಕ್ಕಾಗಿ ಅರ್ಜುನ ಶಕಟಾಬ್ಜ ಚಕ್ರವ್ಯೂಹದೊಳಗೆ ಪ್ರವೇಶವನ್ನು ಮಾಡ್ತಾನೆ. ಆಗ ದ್ರೋಣಾಚಾರ್ಯರು ಬಾಣ ಬಿಡ್ತಾರೆ. ಭಾರೀ ರಭಸದಿಂದ 200-300 ಕಿಲೋಮೀಟರ್ ವೇಗದೊಳಗೆ ಬಾಣ ಬಿಡಬೇಕು. ಬಾಣ ಬಿಡ್ತಾ ಇದ್ರೆ ಕೃಷ್ಣನ ರಥ ಇಷ್ಟು ವೇಗ ಇತ್ತು ಅಂತಂದರೆ ಆ ಎಲ್ಲ ಬಾಣಗಳು ಹಿಂದೆ ಬಿಡ್ತಿದ್ವು ಅಂತ, ರಥದ ಹಿಂದೆ.
ಅಂದರೆ 200-300 ಕಿಲೋಮೀಟರ್ ವೇಗದಲ್ಲಿ ಬರುವ ಬಾಣಗಳೂ ಕೂಡ ಹಿಂದೆ ಬೀಳಬೇಕು ಅಂತಂದರೆ ಆ ಕೃಷ್ಣನ ರಥ ಎಷ್ಟು ವೇಗದಿಂದ ಓಡ್ತಿರ್ಬೇಕು. ಹಾಗೆ ಯಾರಿಗೆ ಈ ಧನ್ವಂತರಿ ರೂಪಿಯಾದ ಭಗವಂತನ ಅನುಗ್ರಹವಾಗಿದೆ ಅವನಿಗೆ ಈ ಸಂಸಾರದ ಅನೇಕ ಕಷ್ಟಗಳೇನಿವೆ ಅವೆಲ್ಲ ಹಿಂದೆ ಬೀಳುತ್ತೆ. ಅವನು ಮುಂದೆ ರಾಜಮಾರ್ಗದೊಳಗೆ ಸಾಗ್ತಾ ಇರ್ತಾನೆ. ನಾನಾ ರೋಗದ ಬೀಜ ಬೇಯಿಸಿ ಕಳೆಯುವುದು ವೇಗದಿಂದ. ನಾನಾ ವಿಧವಾದ ರೋಗಗಳು ಇವತ್ತಿನ ಈ ದರಿದ್ರ ಕರೋನಾದಿಂದ ಆರಂಭಿಸಿಕೊಂಡು ಏನೇನು ರೋಗಗಳಿವೆ ಆ ಎಲ್ಲ ರೋಗಗಳಿಗೂ ಕೂಡ ಈ ಧನ್ವಂತರಿ ಮಂತ್ರ, ಧನ್ವಂತರಿ ರೂಪಿಯಾದ ಭಗವಂತನ ಅನುಗ್ರಹವೇನಿದೆ ಬೇಯಿಸಿ ಕಳೆಯುವುದು. ಏನು ಬೇಯಿಸೋದು ಅಂದರೆ ಏನು ಅಂತಂದರೆ, ಸುಮ್ಮನೆ ತಿಳಿದುಕೊಳ್ಳೋದಾದರೆ ಎಳ್ಳು ಎಲ್ಲಿ ಹಾಕ್ತೀವಿ ಅಲ್ಲಿ ಗಿಡ ಬೆಳೆದು ಬಿಡುತ್ತೆ. ಅದಕ್ಕೆ 2 ಮಣ್ಣು ಸೇರಿಬಿಟ್ರೆ ಸಾಕು, ಬೆಳೆದು ಬಿಡುತ್ತದೆ. ಅಥವಾ ಇನ್ಯಾವುದೇ ಬೀಜಗಳು, ಭತ್ತ, ಸಜ್ಜೆ ಏನು ಹಾಕಿದರೂ ಬೆಳೆದು ಬಿಡುತ್ತೆ. ಆದರೆ ಅದನ್ನೇ ಸ್ವಲ್ಪ ಹುರಿದು ಬಿಟ್ಟರೆ ಅದು ಎಷ್ಟು ಏನು ಮಾಡಿದರೂ ಅದು ಬೆಳೆಯುವುದಿಲ್ಲ. ಆ ಮಾತನ್ನು ವಿಜಯದಾಸರು ಹೇಳ್ತಾ ಇದ್ದಾರೆ. ಬೇಯಿಸಿ ಕಳೆಯುವುದು ಅಂದರೆ ಆ ರೋಗದ ಬೀಜ ಅದನ್ನು ನಾವು ಬೇಯಿಸಿಬಿಟ್ಟೆವು ಅಂತಂದರೆ ಅದು ಫಲವನ್ನು ಹುಟ್ಟಿಸೋದಿಲ್ಲ. ಹಾಗಾಗಿ ಈ ರೋಗಕ್ಕೆ ಕಾರಣವಾಗಿರ್ತಕ್ಕಂತಹ ಏನು ಪಾಪವಿದೆ ಆ ಪಾಪವನ್ನು ಬೇಯಿಸಿಬಿಟ್ಟ ದೇವರು ಅಂತಂದರೆ ಅದು ಮತ್ತೊಂದು ರೋಗವನ್ನು ಹುಟ್ಟಿಸಲಿಕ್ಕೆ ಅಸಮರ್ಥವಾಗಿ ತಾನೇ ಸತ್ತೋಗಿಬಿಡುತ್ತೆ. ಅದು ಯಾವಾಗ ಇವತ್ತು ನಾನು ಅಪ್ಲಿಕೇಶನ್ ಹಾಕಿದ್ರೆ ಎಂದೋನ ಅಂತಂದರೆ ವಿಜಯದಾಸ ಹೇಳ್ತಾರೆ ಹಾಗೆಲ್ಲ ಅಲ್ಲೋ ಮಾರಾಯ, ವೇಗದಿಂದ, ಅತ್ಯಂತ ವೇಗದಿಂದ. ಎಂದೋ ಪರಿಹಾರವಾಯಿತು, ನಾನು ಸತ್ತ ಮೇಲೆ ಕರೋನಾ ಹೋದ್ರೆ ಉಪಯೋಗ ಏನು? ಇನ್ನೊಂದು 5,000 ವರ್ಷ ಆದಮೇಲೆ ಕರೋನಾ ಹೋದ್ರೆ ಉಪಯೋಗ ಏನು? ಅದೆಲ್ಲ ಉಪಯೋಗ ಇಲ್ಲ. ಕರೋನಾ ಯಾವಾಗ ಹೋಗಬೇಕು? ಇವತ್ತು ಹೋಗಬೇಕು, ಈಗ ಹೋಗಬೇಕು. ಅದರ ಮೊದಲು ಮಾಡಿಕೊಂಡು ರೋಗಗಳು ಈಗ ಹೋಗಬೇಕು, ವೇಗದಿಂದ, ಅತ್ಯಂತ ವೇಗದಿಂದ ಹೋಗಬೇಕು. ಅದಕ್ಕಾಗಿ ಧನ್ವಂತರಿ ರೂಪಿಯಾದ ಭಗವಂತನ ಚಿಂತನೆ, ಆರಾಧನೆ ಇದು ಅತ್ಯಂತ ಅನಿವಾರ್ಯವಾಗಿರುವಂತಹದ್ದು ಎಂಬುದಾಗಿ ವಿಜಯದಾಸರು ಹೇಳ್ತಾರೆ. ನಾಯಿ ಮೊದಲಾದ ಕುತ್ಸಿತ ದೇಹ ನಿಕಾಯವ ತೆತ್ತು ದುಷ್ಕರ್ಮದಿಂದ. ಎಂಥ ಪಾಪಗಳಿರುತ್ತೆ ನಮ್ಮಲ್ಲಿ. ಆ ದೇವರಲ್ಲಿ ಭಕ್ತಿಯನ್ನು ಹುಟ್ಟಿಸೋದಕ್ಕಾಗಿ ಹೇಳ್ತಾರೆ ನಮ್ಮಲ್ಲಿ ಎಂಥ ಪಾಪಗಳಿವೆ ಅಂತಂದರೆ, ನಾಯಿ, ನರಿ, ಕತ್ತಿ, ಕೋತಿ, ಹಂದಿರ ಆಗಿ ಹುಟ್ಟುವಂತಹ ನಾನಾ ವಿಧವಾದ ಪಾಪಗಳು ತುಂಬಿಕೊಂಡಿವೆ. ಇವತ್ತು ನಮಗೆ ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ಯಾರಿಗೆ ಯಾವ ತರಹದ ಅಹಂಕಾರವಿದೆ ಅವರಿಗೆ ಆ ತರಹದ ದಾರಿದ್ರ್ಯವನ್ನು ಕೊಟ್ಟು ಬಿಟ್ಟರೆ ಅವನಿಗೆ ಪಾಠ ಕಲಿತಾಗ ಆಗತ್ತೆ. ನಾವು ಭಾರಿ ಕುಲದೊಳಗೆ ಹುಟ್ಟಿದ್ದೇವೆ, ಭಾರಿ ವಂಶದಾಗ ಹುಟ್ಟಿದ್ದೇವೆ, ಭಾರಿ ಮನೆತನದಲ್ಲಿ ಹುಟ್ಟಿದ್ದೇವೆ, ಭಾರಿ ಚಲೂನಾಗಿದ್ದೀನಿ, ಭಾರಿ ಶ್ರೀಮಂತನಿದ್ದೀನಿ ಅಂತ ಹೇಳಿ ಭಾರಿ ಸೊಕ್ಕು ಬಂದಾಗ ಎಲ್ಲೋ ಒಂದು ಕಡೆಗೆ ಬಸ್ ಸ್ಟ್ಯಾಂಡ್ನಾಗ ಇದ್ದಾನೆ, ಅವನ ಕೈಯಾಗ ರೊಕ್ಕ ಇಲ್ಲ ಅಂತ ಮಾಡಿಬಿಟ್ಟ ಅಂತಂದ್ರೆ ಆಗ ರೊಕ್ಕದ ಪರಿಸ್ಥಿತಿ ಅವನಿಗೆ ಚೆನ್ನಾಗಿ ಗೊತ್ತಾಗತ್ತೆ. ಪೊಲೀಸ್ ಹಿಡಿದಿದ್ದಾನೆ, ಏನೋ ಫ್ರಾಡ್ ಮಾಡಿದ್ದೇನೆ, ಅವನು ದಂಡ ಕಟ್ಟು ಅಂತ ಹೇಳ್ತಾ ಇದ್ದಾನೆ, ಕೈಯೊಳಗೆ 10 ರೂಪಾಯಿ ಇಲ್ಲ. ಆಗ ಆ ದುಡ್ಡಿನ ಮಹತ್ವ ಗೊತ್ತಾಗತ್ತೆ. ಹಾಗಾಗಿ ಯಾವ ತರಹದ ಅಹಂಕಾರ ಯಾರಿಗೆ ಬಂದಿದೆ ಅವರಿಗೆ ಅದೇ ತರಹದ ಕಷ್ಟವನ್ನು ದೇವರು ಕೊಟ್ಟು ಬಿಟ್ಟ ಅಂತಂದರೆ ಆ ಕ್ಷಣಕ್ಕೆ ಅಹಂಕಾರ ತಗ್ಗಿಸಿಕೊಳ್ಳಕ್ಕೆ, ಬಚಾವಾಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾನು ಇವತ್ತು ಭಾರಿ ಇದ್ದೇನೆ ಅಂತೇಳಿ ಪಾಪಕರ್ಮವನ್ನು ಮಾಡ್ತೇನೆ, ಲೆಕ್ಕವಿಲ್ಲದಷ್ಟು ಮಾಡ್ತೇನೆ ನಾನು. ಅದರಿಂದ ಎಂಥೆಂಥದ್ದು ಬಂದಿದೆ ಗೊತ್ತಿಲ್ಲ. ದಾಸರು ಹೇಳುವ ಹಾಗೆ ನಾಯಿ ಮೊದಲಾದ ಕುತ್ಸಿತ ದೇಹ, ಅತೀ ಕೆಟ್ಟಾದ ದೇಹ, ಆ ದೇಹದ ನಿಕಾಯ ಅಂದರೆ ನಿಕಾಯ ಅಂದರೆ ಸಮೂಹ. ನಾಯಿ ಜನ್ಮದ ಸಮೂಹ ಬೇರೆ, ಕತ್ತಿ ಜನ್ಮದ ಸಮೂಹ ಬೇರೆ, ಕೋತಿ ಜನ್ಮದ ಸಮೂಹ ಬೇರೆ. ಆ ಸಮೂಹದೊಳಗೆ 100 ಇರ್ಬೋದು, 200 ಇರ್ಬೋದು, 1000 ಇರ್ಬೋದು, 1,00,000 ಇರ್ಬೋದು, 10 ಲಕ್ಷ ಇರ್ಬೋದು. ಹೀಗೆ 84 ಲಕ್ಷ ಯೋನಿಗಳ ಒಂದೊಂದು ಸಮೂಹ ಗುಂಪು. ನಮಗೊಂದು ಭಾವನೆ ಏನು ಅಂತಂದರೆ, ಏಸು ಕಾಯಂಗಲ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತಂದರೆ ಇದೊಂದು ಅಲ್ಲ, ಬರೀ 84 ಲಕ್ಷ ಅಂತೇಳಿ ಅಲ್ಲಲ್ಲ, 84 ಲಕ್ಷ ಗುಂಪುಗಳು ಬೇರೆ ಬೇರೆ. ಅಂದ್ರೆ ಒಂದು 100 ಜನ್ಮ ನಾಯಿ ಆಗ್ಬೇಕಾಯ್ತು ಅಂದ್ರೆ ಆ ನಾಯಿ ಜನ್ಮದೊಳಗೆ 100 ಅವನು ಅನುಭವಿಸ್ತಾನೆ. ಅದಾದ ಮೇಲೆ ಇನ್ನೊಂದು, ಹೀಗೆ ಗುಂಪು ದಾಟಿ ಬರಬೇಕು. ಗುಂಪು ಆ ಮಾತನ್ನು ಹೇಳ್ತಾರೆ, ನಿಕಾಯವ ತೆತ್ತು ದುಷ್ಕರ್ಮದಿಂದ. ಆ ಎಲ್ಲ ಕುತ್ಸಿತವಾದ ಯೋನಿಗಳಲ್ಲಿ ಬಂದಾಗ 3 ತರಹದ ಪಾಪಗಳನ್ನು ಮಾಡ್ತಾನೆ: ಸಂಚಿತ, ಆಗಾಮಿ,
ಮತ್ತು ಪ್ರಾರಬ್ಧ ಎಂಬುದಾಗಿ 3 ತರಹದ ಪಾಪಗಳನ್ನು ಮಾಡಿ ಮಾಡಿ ಹೇಯ ಸಾಗರದೊಳು ಬಿದ್ದು ಬಳಲಿ ನೋಯಿಸಿಕೊಂಡು ನೆಲೆಗಾಣದೆ ನನಗೆ ಆಶ್ರಯ ಸಿಗಲಿಲ್ಲ. ಆ ಹೇಯ ಸಾಗರ ವಿದ್ಯಾಪ್ರಸನ್ನ ತೀರ್ಥರು ಒಂದು ಹಾಡಿನಲ್ಲಿ ಸುಂದರವಾಗಿ ಹೇಳ್ತಾರೆ, ಕೆಸರಿನೊಳು ಕಂಬದಂತೆ ಇಪ್ಪ ಎನ್ನಯ ಸ್ಥಿತಿಯು ಪುಸಿಯಲಿಲ್ಲವೋ ದೇವ ಶಶಿಕುಲ ಪ್ರಸನ್ನ. ಕೆಸರಿನೊಳಗೆ ದೊಡ್ಡ ಕಂಬ ಇಟ್ಟರೆ ಏನಾಗುತ್ತೆ? ಅದು ಒಳಗೆ ಕುಸಿತಾ ಹೋಗುತ್ತೆ. ಇವತ್ತು ನಮ್ಮ ಕಾರ್ ಆಯ್ತಲ್ಲ, ಅದನ್ನು ಉಸುಗಿನೊಳಗೆ ಇಟ್ಟದಕ್ಕೆ ನಾವು ಎಷ್ಟು ಚಾಲು ಮಾಡಿದ್ರು, ಎಷ್ಟು ತಿರುಗಿಸಿದ್ರು ಅದೇನಾಗಬೇಕು, ಅದು ಇನ್ನೂ ಒಳಗೆ ಹೋಗ್ಬೇಕು ಹೊರತು ಅದು ಹೊರಗೆ ಬರುವುದಿಲ್ಲ. ಹಾಗೆ ಕೆಸರಿನೊಳಗೆ ಕಂಬದಂತೆ ಇಪ್ಪ ಎನ್ನಯ ಸ್ಥಿತಿಯು ಪುಸಿಯಲಿಲ್ಲವೋ ದೇವ, ಇನ್ನು ನಾನು ಅದರೊಳಗೆ ಪುಸಿದು ಹೋಗಿಲ್ಲ ನಿನ್ನ ಕರುಣೆ ಎಂಬುದಾಗಿ ವಿದ್ಯಾಪ್ರಸನ್ನ ತೀರ್ಥರು ಹೇಳ್ತಾರೆ. ಹಾಗೆ ಈ ಹೇಯವಾಗಿರ್ತಕ್ಕಂಥ ಸಂಸಾರ ಸಾಗರದೊಳಗೆ ನಾನು ಒಳಗೆ ಹೋಗೀನಿ ಕುಸಿದು ಹೋಗಿದ್ದೇನೆ ಅಂತಂದರೆ ನನಗೆ ಕೈ ಹಿಡಿದು ಎತ್ತೋರು ಯಾರೂ ಇಲ್ಲೇ ಇಲ್ಲ. ಕೈ ಹಿಡಿದು ನನ್ನನ್ನು ಎತ್ತೋರು ಯಾರೂ ಇಲ್ಲವೇ ಇಲ್ಲ. ಬಿದ್ದು ಬಳಲಿ ನೋಯಿಸಿಕೊಂಡು ನೆಲೆಗಾಣದೆ ಆಶ್ರಯ ಸಿಗದೆ ಬಹಳ ದುಃಖವನ್ನು ಪಟ್ಟಿದ್ದೇನೆ. ಹೌದು ನಿಜ, ಮುಂದೇನು? ಇಷ್ಟೆಲ್ಲ ನಿನ್ನ ಕಷ್ಟ ತೋಡಿಕೊಂಡು ನಿಜ, ಮುಂದೇನು ಅಂತ ಕೇಳಿದ್ರೆ ಹೇಳ್ತಾರೆ, ಒಮ್ಮೆ ತನ್ನ ಬಾಯಲ್ಲಿ ವೈದ್ಯ ಮೂರುತಿಷಿ ಧನ್ವಂತರಿ ಒಂದೇ ಒಂದು ಬಾರಿ ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ, ವಿಶ್ವಾಸದಿಂದ. ನಮ್ಮ ದೊಡ್ಡ ಸಮಸ್ಯೆ ವಿಶ್ವಾಸನೆ ಬರುವುದಿಲ್ಲ. ಟ್ರೈನ್ನಾಗ ಹೋಗ್ತಾ ಇರ್ತೀವಿ, ಬಸ್ನಾಗ ಹೋಗ್ತಾ ಇರ್ತೀವಿ, 250 ರೂಪಾಯಿ ಕೊಟ್ಟಿವಿ ಅಂತ ಆ ಟ್ರೈನ್ ನಡೆಸೋಣ ಡ್ರೈವರ್ ಮೇಲೆ ಭಾರಿ ವಿಶ್ವಾಸ ನಮಗೆ. ಅವನು ಸುಸೂತ್ರ ನಮ್ಮ ದಂಡಿ ಮುಟ್ಟಿಸ್ತಾನ ಅಂತೇಳಿ ಮೈ ಮೇಲೆ ಎಚ್ಚರಿಲ್ಲದೆ ಹಾಕ್ಕೊಂಡು ರಗ್ ಹೊಚ್ಕೊಂಡು ಚಳಿ ಆಗ್ತದ ಅಂತೇಳಿ, ಕರೋನಾ ಬರ್ತಂತೇಳಿ ಮನೆಯಿಂದೇ ರಗ್ ತೊಗೊಂಡು ಹೋಗಿ ಹೊಚ್ಕೊಂಡು ಮಲಗಿರ್ತೀವಿ ನಾವು. ಯಾಕೆ? 250 ರೂಪಾಯಿ ಕೊಟ್ಟಿವಿ ಅನ್ನೋ ಕಾರಣಕ್ಕೆ ಅವನ ಮೇಲೆ ಭರವಸೆ. ಆ ಭರವಸೆಯ ಒಂದು ತುಣುಕು ದೇವ್ರ ಮೇಲೆ ನಾವು ಭರವಸೆ ಮಾಡಿದರೆ ಸಾಕಲ್ಲ. ಆ ಭರವಸೆಯ ಜಸ್ಟ್ ಒಂದು ತುಣುಕು, ಅಷ್ಟು ಭರವಸೆ ಮಾಡೋದು ಬೇಡ. ದೇವರ ಮೇಲೆ ಅತ್ಯಲ್ಪ ಭರವಸೆಯನ್ನು ಮಾಡಿದರೂ ಸಾಕು. ಒಮ್ಮೆ ತನ್ನ ಬಾಯಲ್ಲಿ ವೈದ್ಯ ಮೂರುತಿ ಶ್ರೀ ಧನ್ವಂತರಿ ರಾಜೌಷಧಿ ನಿಯಾಮಕ ಕರ್ತ. ಏನಿಲ್ಲ ಸ್ವಾಮಿ, ಎಲ್ಲ ಔಷಧಿಗಳನ್ನು ನಿಯಮನವನ್ನು ಮಾಡುವಂಥ ಸ್ವಾಮಿ, ಎಲ್ಲ ಔಷಧಿಗಳನ್ನು ಹುಟ್ಟು ಹಾಕಿದ ಸ್ವಾಮಿ, ಎಲ್ಲ ತರಹದ ಸಮಸ್ಯೆಗಳಿಗೂ ರೋಗಗಳಿಗೂ ಉಪಾಯವನ್ನು ಕೊಡುವಂತಹ ಸ್ವಾಮಿ ಎಂಬುದಾಗಿ ಚಿಂತನೆ. ಶ್ರೀ ಅರಸ ಲಕ್ಷ್ಮೀಪತಿ ಎಂಬುದಾಗಿ ನಾವು ತುತಿಸಲಾಗಿ ಪ್ರಾರ್ಥನೆಯನ್ನು ಮಾಡಿದರೆ ಹೇಗೆ ಬರ್ತಾನೆ ದೇವರು, ಧನ್ವಂತರಿ ಹೇಗೆ ಬರ್ತಾನೆ ಅಂತಂದರೆ, ತಾಯಿ ಒದಗಿ ಬಂದು ಬಾಲನ್ನ ಸಾಕಿದಂತೆ ನೋಯಗೊಡದೆ ನಮ್ಮನ್ನು ಪಾಲಿಪ. ತಾಯಿ ತನಗೆ ಎಷ್ಟು ಕಷ್ಟವಾಗಿದ್ದರೂ ಕೂಡ ತಾನು ಓಡಿ ಬಂದು ಆ ಕೂಸನ್ನು ಎತ್ತಿಕೊಳ್ತಾಳೆ. ಆ ಕೂಸಿಗೆ ಏನೂ ತ್ರಾಸವಾಗದೇ ಇರುವ ಹಾಗೆ ಮಾಡಿ ಕೂಸನ್ನು ರಕ್ಷಣೆಯನ್ನು ಮಾಡ್ತಾಳೆ. ಹೇಗೋ ಹಾಗೆ ವೈದ್ಯ ಮೂರ್ತಿಯಾದ ಧನ್ವಂತರಿ ನಮ್ಮನ್ನು ಬಂದು ರಕ್ಷಣೆಯನ್ನು ಮಾಡ್ತಾನೆ. ಆಮೇಲೆ ಇಷ್ಟಿದ್ದಾಗ ಯಾಕೆ ನಿತ್ಯದೊಳಗೆ ಧನ್ವಂತರಿಯನ್ನು, ಈ ಧನ್ವಂತರಿ ಸುಳಾದಿಯನ್ನು ಪಾರಾಯಣವನ್ನು ಯಾಕೆ ಮಾಡಬಾರ್ದು? ಯಾಕೆ ಇವತ್ತು ಇಲ್ಲಿ ಸಂಕಲ್ಪವನ್ನು ಮಾಡಿ ಹೋಗೋಣ, ಪ್ರತಿಜ್ಞೆಯನ್ನು ಮಾಡಿ ಹೋಗೋಣ ವಿಜಯದಾಸರ ಮುಂದೆ. ಬೇಕಾದ್ದು ಆಗಲಿ, ಪ್ರಾಣ ಹೋಗಲಿ, 3 ಬಾರಿ ಧನ್ವಂತರಿ ಸುಳಾದಿ ಪಾರಾಯಣವನ್ನು ಮಾಡದೆ ಅವತ್ತಿನ ದಿನವನ್ನು ನಾನು ಮುಗಿಸುವುದಿಲ್ಲ. ಎಂದು ಅವತ್ತಿನ ದಿನ ಮುಗಿದಿದೆ, ಮರುದಿವಸ ನಾನು ಊಟ ಮಾಡುವುದಿಲ್ಲ. ಇಲ್ಲ, ಅವತ್ತಿನ ದಿವಸ 6 ಬಾರಿ ಧನ್ವಂತರಿ ಸುಳಾದಿಯನ್ನು ಪಾರಾಯಣವನ್ನು ಮಾಡುವುದೇ. ಸುಮ್ಮನೆ ನಿನ್ನೆ ಒಂದು ನೋಡಿದೆ, ಹಠ ಹೇಗಿರುತ್ತೆ ಅಂತಂದರೆ, ಒಬ್ಬನು ಭಾಳ ಈ ಚೈನ್ ಸ್ಮೋಕರ್, ವಿಚಿತ್ರ ಸಿಗರೆಟ್ ಸೇರ್ತಿದ್ದ ಅಂತ, ದೊಡ್ಡ ಶ್ರೀಮಂತ ಫಾರಿನ್ದೊಳಗೆ. ಅವನು ಬಿಡಬೇಕು ಅಂತ ಪ್ರಯತ್ನ ಮಾಡಿದ 10 ಬಾರಿ ಪ್ರಯತ್ನ ಮಾಡಿದ, 20 ಬಾರಿ ಪ್ರಯತ್ನ ಮಾಡಿದ. ಕೊನೆಗೆ ಹತಾಶನಾಗಿ ಮತ್ತೊಂದು ದಿವಸ ಸೆದುವುದೇ ಅಂತ. ಕೊನೆಗೆ ತಲೆ ಕೆಟ್ಟು ಒಂದು ಇಡೀ ಮುಖಕ್ಕೇನೆ ಒಂದು ಹೆಲ್ಮೆಟ್ ತಯಾರು ಮಾಡಿಕೊಂಡ. ಗ್ಯಾಲರಿ ಇದ್ದಿದ್ದು, ಉಸಿರಾಡಿಸ್ಲಿಕ್ಕೆ ಬರಬೇಕು, ಮತ್ತಿನ್ನೇನಿಲ್ಲ. ಆ ಹೆಲ್ಮೆಟ್ ಹಾಕೊಂಡು ಹಿಂದೆ ಕೀಲಿ ಹಾಕಿಟ್ಟನ್ನ. ಫೋಟೋ ತೋರಿಸಿದ್ರು, ಇಲ್ಲಿದ್ರೆ ತೋರಿಸ್ತಿದ್ದೆ ನಾನು. ಯಾಕೆ ಅಂತಂದರೆ ಅವನಿಗೆ ಬಿಡಬೇಕು ಅಂತ ಅನ್ನೋ ಹಠ, ಬಿಡಬೇಕು ಅನ್ನೋ ಹಠವಿದ್ದದ್ದಕ್ಕಾಗಿ ಅವನು ಅದಕ್ಕೆ ಏನು ಮಾಡಲಿಕ್ಕೂ ಸಿದ್ಧ ಅವನು. ಹಾಗೆ ಧನ್ವಂತರಿ ಸುಳಾದಿಯನ್ನು ಪಾರಾಯಣವನ್ನು ಮಾಡಬೇಕು ಎನ್ನುವ ಹಠವನ್ನು ರೂಢಿಸಿಕೊಂಡು ಬಿಟ್ಟರೆ ಅವನು ಏನಾದರೂ ಕೂಡ ಅವನು ಮಾಡಿ ತೀರ್ತಾನೆ. ಅವನು ತಾಯಿ ಒದಗಿ ಬಂದು ಬಾಲನ್ನ ಸಾಕಿದಂತೆ ನೋಯಗೊಡದೆ ನಮ್ಮನ್ನು ಪರಿಪಾಲಿಪ. ಅಲ್ಲ, ಇಷ್ಟು ರಕ್ಷಣೆಯನ್ನು ಮಾಡ್ತಾನೆ ದೇವರು ಅಂತ ಹೇಳ್ತೀರಿ, ಅವನಿಗೇನು ಕೋಡ್ ಮೂಡಿದೇನೋ ಅವನಿಗೆ?
ಧನ್ವಂತರಿಗೆ ಅಂತ ಕೇಳಿದ್ರೆ ಹೇಳ್ತಾರೆ, ಏನಯ್ಯ ಬ್ರಹ್ಮಾದಿ ದೇವತೆಗಳಿಗೆ ಧ್ಯೇಯವನು, ಇಡೀ ಆದ ಜಗತ್ತನ್ನು ಸೃಷ್ಟಿಯನ್ನು ಮಾಡುವ ಬ್ರಹ್ಮದೇವರು, ಲಯವನ್ನು ಮಾಡುವ ರುದ್ರದೇವರು, ಮನಸ್ಸಿಗೆ ಅಭಿಮಾನಿಗಳಾಗಿರ್ತಕ್ಕಂಥ ಇಂದ್ರಾದಿ ದೇವತೆಗಳು, ಅವರೆಲ್ಲರೂ 24 ಗಂಟೆ ದೇವರನ್ನು ಧ್ಯಾನವನ್ನು ಮಾಡ್ತಾರೆ, ಚಿಂತನೆಯನ್ನು ಮಾಡ್ತಾರೆ. ಎಷ್ಟು ಪ್ರೀತಿ ಅವರಿಗೆ ದೇವರ ಮೇಲೆ, ಎಷ್ಟು ಪ್ರೀತಿ ದೇವರ ಮೇಲೆ ಅಂತಂದರೆ ಹೇಳ್ತಾರೆ, ಭಗವತಿ ಭಕ್ತಿ ಅತಿಶಯೇನ ಭಗವದ್ ಉಪಾಸನಾರ್ಥಂ ಸ್ವೇಚ್ಛೆಯ ಗೃಹೀತ ರೂಪಾಣ. ತಾಯಿ ಮಗನ್ನ ಸ್ನಾನ ಮಾಡಿಸ್ತಾಳೆ, ಬಟ್ಟೆ ಉಡಿಸ್ತಾಳೆ, ಬಟ್ಟೆ ಇಸ್ತ್ರಿ ಮಾಡ್ತಾಳೆ, ಅಡಿಗೆ ಮಾಡ್ತಾಳೆ, ಊಟ ಮಾಡಿಸ್ತಾಳೆ, ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾಳೆ. ಇಷ್ಟೆಲ್ಲ ರೂಪಗಳನ್ನು ಯಾಕೆ ತಾಳ್ತಾಳೆ? ಅವನ ಮೇಲೆ ಅಷ್ಟು ಪ್ರೀತಿ ಇದೆ. ನಮಗೆಷ್ಟು ದೇವರ ಮೇಲೆ ಪ್ರೀತಿ ಇದೆ? ನಮಗೆಷ್ಟು ನೀರೊಬ್ಬರು ತರಬೇಕು, ಅಡಿಗೆ ಇನ್ನೊಬ್ರು ಮಾಡಬೇಕು, ಇನ್ನೊಬ್ರು ಇನ್ನೊಂದು ಕೆಲಸ ಮಾಡೋಕೆ, ಇನ್ನೊಬ್ರು ಇನ್ನೊಂದು ಕೆಲಸ ಮಾಡೋಕೆ ನಾನು ಬಂದು ನೈವೇದ್ಯವನ್ನು ಮಾಡ್ತೇನೆ. ಅಂದರೆ ದೇವರ ಮೇಲೆ ಪ್ರೀತಿ ಅಷ್ಟೇ ಇದೆ ಅಂತ ಅರ್ಥ. ದೇವರ ಮೇಲೆ ಪ್ರೀತಿ ಎಷ್ಟು ಬೆಳೆಯುತ್ತೆ ಅಷ್ಟು ವ್ಯಾಪಕವಾಗಿ ದೇವರ ಸೇವೆಯನ್ನು ಮಾಡೋದಕ್ಕಾಗಿ ತೊಡಗುತ್ತಾನೆ. ಹಾಗೆ ದೇವತೆಗಳಿಗೆ ಎಷ್ಟಿದೆ ಅಂತಂದರೆ 16 ರೂಪಗಳು, 26 ರೂಪಗಳು, 50, 100 ರೂಪಗಳು, 1000 ರೂಪಗಳು, 100 ಅನಂತ ರೂಪಗಳನ್ನು ತಾಳಿ ದೇವರ ಪೂಜೆಯನ್ನು ಮಾಡ್ತಾರೆ. ಅದು ದೇವರ ಪೂಜೆಗಾಗಿ ಮೀಸಲು ರೂಪಗಳು. ಯಾಕೆ? ಆ ಅದಕ್ಕಾಗಿ ಅವರಿಗೆ ಎಂದಿಗೂ ರೋಗ ಬರುವುದಿಲ್ಲ, ಮುಪ್ಪು ಬರುವುದಿಲ್ಲ, ರುಜಿನ ಬರುವುದಿಲ್ಲ, ಮುಖ ಸುಕ್ಕಾಯ್ತು ಅಂತಿಲ್ಲ, ವಯಸ್ಸಾಯ್ತು ಅಂತಿಲ್ಲ, ಯಾವಾಗಲೂ 18 ವರ್ಷದ ತರುಣರವರು. ಯಾಕೆ? ಇದೇ ಕಾರಣಕ್ಕೆ ಧ್ಯೇಯ ದೇವಾದಿಗಳಿಗೆ ಧರ್ಮಜ್ಞ ಗುಣಸಾಂದ್ರ ಶ್ರೇಯಸ್ಸು ಕೊಡುವನು, ಭಜಕರಿಗೆ ಉತ್ತಮವಾದ ಶ್ರೇಯಸ್ಸನ್ನು ಕೊಡ್ತಾನೆ ಎಂಬುದಾಗಿ ವಿಜಯದಾಸರು ಹೇಳ್ತಾರೆ. ವಾಯುವಂದಿತ ನಿತ್ಯ, ಮತ್ತಿನ್ನೇನೂ ಅಲ್ಲ, ವಾಯುವಾಹನ ವರದೋ ವಾಯುವಾಹನ. ದೇವರು ವರ ಕೊಡಬೇಕಾದರೆ ವಾಯುದೇವರ ಅಂತರ್ಯಾಮಿಯಾಗಿದ್ದೇ ವರವನ್ನು ಕೊಡ್ತಾನೆ, ಇಲ್ಲದೇ ಇದ್ರೆ ವರ ಕೊಡುವುದಿಲ್ಲ. ಆ ಮಾತನ್ನು ಹೇಳ್ತಾರೆ, ವಾಯುವಂದಿತ ನಿತ್ಯ ವಿಜಯ ವಿಠ್ಠಲರೇಯ ಪ್ರಿಯನು ಕಾಣೋ ಅನಾದಿ ರೋಗ ಕಳೆವ. ದೇವರು ನನಗೆ ಪ್ರಿಯನಾಗಿದ್ದಾನೆ. ಎಷ್ಟು ಪ್ರಿಯನಾಗಿದ್ದಾನೆ ದೇವರು. ನಾವೆಷ್ಟು ದೇವರಿಗೆ ಪ್ರಿಯರಾಗಿದ್ದೇವೆ ಅದನ್ನು ಮುಂದೆ ವಿಚಾರವನ್ನು ಮಾಡೋಣ, ಅದನ್ನು ನಾವೇ ವಿಚಾರವನ್ನು ಮಾಡೋಣ. ಆದರೆ ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಮೊದಲಿಗೆ. ಇಲ್ಲಿ ವಿಜಯದಾಸರು ಒಂದು ಮಾತು ಹೇಳಿದರು, ಪ್ರಿಯನು ಕಾಣೋ ಅನಾದಿ ರೋಗ ಕಳೆವ. ನಮಗೆ ಅತ್ಯಂತ ಪ್ರಿಯನಾಗಿದ್ದಾನೆ ದೇವರು ಅಂತ ವಿಜಯದಾಸರು ಹೇಳಿದರು. ಎಷ್ಟು ಪ್ರಿಯನಾಗಿದ್ದಾನೆ ದೇವರು. ಇವತ್ತು ನಮ್ಮ ಮನೆಗೆ ಯಾರಿಗಾದ್ರೂ ಒಬ್ರಿಗೆ ಕರೆಯೋಣ, ಗೆಸ್ಟ್ ಇಲ್ಲಿದ್ದವರು, ಒಂದು ಸ್ಲಮ್ ಏರಿಯಾ, ದೊಡ್ಡ ಮೋರಿ ಕೆನಾಲು, ಇಲ್ಲೆಲ್ಲ ಇರೋದಿಲ್ಲ. ನಾನು ಮುಂಬೈ ತಲೆಯಾಗಿ ಇಟ್ಕೊಂಡು ಹೇಳ್ತಾರೆ, ದೊಡ್ಡ ಕೆನಾಲ್, ಅದ್ರ ಮೇಲೆ ಮನೆ ಕಟ್ಕೊಂಡಿರ್ತಾರೆ, ಜಾಗ ಇರೋದಿಲ್ಲ. ಅಂಥ ಮನೆಗೆ ನಾನು ಕರ್ಕೊಂಡು ಹೋಗ್ತೇನೆ. ಅಲ್ಲಿ ಹತ್ರ ಮನೆಗಳು, ಬಾಜು ಮನೆಗಳು. ಆ ಮನೆಯೊಳಗೆ ಗಾಳಿ ಇರೋದಿಲ್ಲ, ಬೆಳಕಿರೋದಿಲ್ಲ, ಕರಿ ಒಂದು ಮಂಚ ಹಾಸಿನೇ. ಅವನಿಗೆ ಭಾರಿ ಶ್ರೀಮಂತ ಗೆಳೆಯ ಆತ್ಮೀಯ, ಅವನಿಗೆ ಎಳ್ಕೊಂಡು ಹೋಗೋಣ, ಅವನಿಗೆ ಬಾರಪ್ಪ ಅಂತ ಅಂದು. ಅವನಿಗೆ ಆ ಸ್ಲಮ್ಮಿನೊಳಗೆ ಪ್ರವೇಶ ಮಾಡಿದ ಕೂಡಲೇ ಅವನಿಗೆ ಸಂಕಟ ಶುರು ಆಗಿರ್ತದ. ಬಂದಿನಲ್ಲ ಅಂತ ಬರ್ತಾನೆ. ಆಮೇಲೆ ಒಂದು ಕರಿ ಒಂದು ಇಷ್ಟು ಗ್ಲಾಸ್ದೊಳಗೆ ಒಂದು ಕರಿ ಚಹಾ ಕೊಡೋಣ ಅವನಿಗೆ. ಮುಚ್ಕೊಂಡು ಕುಡಿತಾನೆ. ಯಾಕೆ? ಬಂದದ್ದಕ್ಕಾಗಿ. ಇನ್ನೊಮ್ಮೆ ಕರೆದ್ರ ನನಗೆ ಮೀಟಿಂಗ್ ಅದ, ಅದು ಅದ, ಇದು ಅದ, ಹಾಗದ, ಹೀಗದ ಅಂಥೇಳಿ ಅವನು ತಪ್ಪಿಸ್ಕೊಂಡು ಬಿಡ್ತಾನೆ. ಇದು ನಮ್ಮ ಅತ್ಯಂತ ಆತ್ಮೀಯನ ಅವಸ್ಥೆ. ಇದು ಅತ್ಯಂತ. ದೇವರು ನಮಗೆ ಎಷ್ಟು ಆತ್ಮೀಯನಾಗಿದ್ದಾನೆ ಇದ್ರ ಮೇಲೆ ನಾವು ವಿಚಾರವನ್ನು ಮಾಡೋಣ. ನಾನು ಅದೇ ಚರಂಡಿ ಒಳಗೆ ಹುಳ ಆಗಿ ಬೆದ್ದರೂ ನನ್ನ ಅಂತರ್ಯಾಮಿಯಾಗಿ ದೇವರು ಇರ್ತಾನೆ, ನನ್ನನ್ನು ಬಿಟ್ಟಿರೋದಿಲ್ಲ. ಅದೇ ಹೊಲಸು ಚರಂಡಿಯೊಳಗೆ ನಾನು ಹುಳ ಆಗಿ ಬಂದರೂ ಕೂಡ ಆ ಹುಳದೊಳಗೆ ಅಂತರ್ಯಾಮಿಯಾಗಿ ಇದ್ದು ನಾನು ದೇವರು ನನ್ನ ಅಂತರ್ಯಾಮಿಯಾಗಿದ್ದಾನೆ ಅಂತ ಅನ್ನೋದನ್ನು ನಾನು ತಿಳಿಯದೇ ಇದ್ದರೂ ಕೂಡ ಅವನು ನನ್ನನ್ನು ಸಾಕಿ ಶ್ವಾಸೋಚ್ಛ್ವಾಸ ಮಾಡಿಸಿ ಆರೋಗ್ಯ ಕೊಟ್ಟು ಆಯುಷ್ಯ ಕೊಟ್ಟು, ಯಾವ ನೀರು ಕುಡಿದ್ರೆ ನನಗೆ ರೋಗ ಬರುತ್ತೆ, ಅದಕ್ಕೆ ನಾವು ಬಿಸ್ಲೇರಿ ನೀರು ಕುಡಿತೇವೆ, ಅಂಥದ್ದು ಆ ಚರಂಡಿಯೊಳಗಿರುವ ಹುಳ ಅದೇ ನೀರು ಕುಡಿದು ಬದುಕತ್ತೆ. ಅಂದರೆ ಅದಕ್ಕೆ ಅದೇ ನೀರಿನಿಂದಲೇ ಬದುಕುವ ಶಕ್ತಿ ಕೊಟ್ಟವನು ಯಾರು? ದೇವರು. ಅಂದರೆ ಯಾವ ಜನ್ಮದೊಳಗ ಯಾವ ಯೋನಿಯೊಳಗ ಎಲ್ಲಿ ಹುಟ್ಟಿ ಬಂದರೂ ಕೂಡ ನನ್ನನ್ನು ಒಂದು ಕ್ಷಣ ಬಿಡದೆ ಅವನು ಇರ್ತಾನೆ ಅಂತಂದರೆ ದೇವರು ನನಗೆ ಎಷ್ಟು ಪ್ರಿಯನಾಗಿದ್ದಾನೆ. ಇದು ಒಂದು. ಇನ್ನು ಎರಡನೇದ್ದು, ನಮ್ಮ ಗೆಳೆಯ ಭಾಳ ಆತ್ಮೀಯಪ್ಪ, ನಾನು ನೀನು ಚಡ್ಡಿ ದೋಸ್ತು, ಹೌದ್ರಿ, ಹಾಯ್ ಆಚಾರ, ಹಾಗೀಗ ಅಂತ. ಅಲ್ಲ ಪ್ಲೀಸ್ ಇವತ್ತೊಂದು ದಿವ್ಸ ನಾನು ಭಿಕ್ಷೆ ಬೇಡಲ್ಲ,
ಪ್ಲೀಸ್ ಅಂದ್ರೆ ಇಲ್ಲಿ ದಾಸರ ಮನೆಯಾಗ ಬೇಡ ಅನ್ನೋನು. ಇಲ್ಲೆಲ್ಲ ಬೇಡಿದ್ರಲ್ಲ, ಮಾನವಿ ಬಸ್ ಸ್ಟ್ಯಾಂಡ್ದಾಗ ಕೂತ್ ಬೇಡ ಅಂದ್ರೆ ಚಾನ್ಸ್ ಇಲ್ಲ. ಅಲ್ಲೋ ನಾನು ನಿನಗೆ ಎಷ್ಟು ನಾನು ಮಾಡಿದ್ದೇನೆ, ಎಷ್ಟು ನಾನು ಊಟ ಮಾಡಿದ್ರೆ ನಿನ್ನ ಊಟಕ್ಕೆ ಹಾಕಿ ನಾ ಊಟ ಮಾಡಿದ್ದೇನೆ, ಅಷ್ಟು ಆತ್ಮೀಯರಿದ್ದೇವಲ್ಲ, ಪ್ಲೀಸ್ ನನ್ನ ಸಲ ಇವತ್ತೊಂದು ಸೀರೆ ಉಟ್ಕೋ. ಹಿಂದಕ್ಕೆ ಉಟ್ಕೋತಿದ್ರು ಸಣ್ಣ ಸಣ್ಣ ಹುಡುಗರು ಉಡಿಸಿ, ಅದೇನು ಮುಯ್ಯ ಗೌರಿ ತಂದಾಗ ಉಡಿಸ್ತಿದ್ರು. ಈಗ ನೋಡ್ರಿ ಯಾರು ಉಡೋದಿಲ್ಲ, ಚಾನ್ಸೇ ಇಲ್ಲ. ಪ್ಲೀಸಪ್ಪ, ನನ್ನ ಅತ್ಯಂತ ಆತ್ಮೀಯನಾಗಿದ್ದಿ, ಮಿತ್ರನಾಗಿದ್ದಿ, ನನ್ನ ಗೆಳೆಯನಾಗಿದ್ದೆಲ್ಲ, ಇವತ್ತೊಂದು ದಿನ ನೀನು ಬೆತ್ತಲೇನಿಲ್ಲ ಅಂದರೆ ಇವೆಲ್ಲ ನಮ್ಮ ಆತ್ಮೀಯರು ಪ್ರಿಯರ ಹಣೆ ಬರ ಇದು. ಇನ್ನು ದೇವ್ರ ಹತ್ರ ಬರೋಣ. ದೇವ್ರು ನಮಗೆ ಎಷ್ಟು ಪ್ರಿಯನಾಗಿದ್ದಾನೆ ದೇವರು ಅಂದರೆ ನಮಗಾಗಿ, ಭಕ್ತರಿಗಾಗಿ ವಾಮನನಾಗಿ ಭಿಕ್ಷೆ ಬೇಡುವುದಕ್ಕೆ ತಯಾರಾದ, 14 ಲೋಕಕ್ಕೆ ಒಡೆಯನಾದ, ಜಗಜ್ಜನ್ಮಾದಿ ಕರ್ತೃವಾದ, ತನ್ನ ಇಚ್ಛಾ ಮಾತ್ರದಿಂದಲೇ ಜಗತ್ತನ್ನು ಸೃಷ್ಟಿಯನ್ನು ಮಾಡುವ ದೇವ ತಾನು ವಾಮನನಾಗಿ ನಮಗಾಗಿಯೇನೆ, ಕೇವಲ ಭಕ್ತರಿಗಾಗಿಯೇನೆ ಭಿಕ್ಷೆ ಬೇಡುವುದಕ್ಕಾಗಿ ತಯಾರಾದ. ಭಿಕ್ಷೆ ಬೇಡಿದ, ಬಂದು ಬರೀ ತಯಾರಾಗಲಿಲ್ಲ, ಮಾತು ಕೊಡಲಿಲ್ಲ, ಆ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಭಿಕ್ಷೆಯನ್ನೂ ಬೇಡಿದ. ಫಲ ಮುಂದೇನು ತನ್ನ ಮಹಿಮೆಯನ್ನು ತೋರಿಸಿದ, ಆದರೆ ನಮಗಾಗಿ ಭಿಕ್ಷೆ ಬೇಡಲಿಕ್ಕೆ ಹಿಂದೆ ಮುಂದೆ ನೋಡಲಿಲ್ಲ. ಒಂದು. ಇನ್ನು ಎರಡನೇದೇನು, ಸೀರೆ ಉಟ್ಟುಕೋ ಅಂತ ಹೇಳಿ. ದೇವರು ಸೀರೆ ಉಟ್ಕೊಳ್ಳೋದು ಬೇಕಾಗಿಲ್ಲ, ಹೆಣ್ಣಾಗೇ ಬಂದ, ಮೋಹಿನಿಯಾಗಿ. ಅಂದರೆ ಈ ಗಂಡಸರಿಗೆ, ಪುರುಷರಿಗೆ ಹೆಣ್ಣೆ ಇದ್ದಂಗೆ ಇದ್ದೀವಿ ನೋಡಿ ಅಂತಂದ್ರೆ ಅವನಿಗೆ ಅವಮಾನವಾಗತ್ತೆ, ಅವನ ಹತ್ರ ಏನೂ ಇರೋದಿಲ್ಲ. ಅಂಥದ್ದು 14 ಲೋಕಕ್ಕೆ ಒಡೆಯನಾದ, ಜಗತ್ತನ್ನು ರಕ್ಷಣೆಯನ್ನು ಮಾಡುವ ದೇವ ನಮಗಾಗಿ, ಎದೆ ತಟ್ಟಿ ಹೇಳ್ಕೊತೇನೆ ನಾನು, ನಮಗಾಗಿ ಕೇವಲ ಭಕ್ತರಿಗೆ ಅಮೃತ ಉಳಿಯಲಿ, ದುಷ್ಟರಿಗೆ ಅಮೃತ ಸೇರೋದು ಬೇಡ ಅಂತ ಹೇಳಿ ತಾನು ಮೋಹಿನಿಯಾಗಿ ಬಂದ. ವಿಚಾರವನ್ನು ಮಾಡಲಿಲ್ಲ, ಯಾವ ಸಂಕೋಚವನ್ನು ಪಡಲಿಲ್ಲ. ತಾನು ಮೋಹಿನಿಯಾಗಿ ಬಂದ, ತನ್ನ ಕಾರ್ಯವನ್ನು ಮಾಡಿದ, ಅಮೃತವನ್ನು ಭಕ್ತರಿಗೆ ಉಳಿಸಿದ, ತಾನು ಹೊರಟು ಹೋಗಿಬಿಟ್ಟ. ಇದು ದೇವರು ನಮ್ಮ ಮೇಲೆ ಮಾಡುವ ಪ್ರೀತಿ. ಇದು ದೇವರು ನಮ್ಮ ಮೇಲೆ ಮಾಡುವ ಪ್ರೀತಿ. ಇದಾದ್ಮೇಲೆ ಮೂರನೇದು ಇನ್ನೊಂದು ಮಾತು ಹೇಳಿದೆ, ಬೆತ್ತಲೆ ನಿಲ್ಲು ಅಂತ. ದೇವರೇನು ಮಾಡಿದ, ಬುದ್ಧನಾಗಿ ಬೆತ್ತಲೆ ನಿಲ್ಲಿಕ್ಕೂ ಹಿಂದೆ ಮುಂದೆ ನೋಡಲಿಲ್ಲ. ಹೌದು, ನನ್ನ ಭಕ್ತರಿಗಾಗಿ ನಾನು ನನ್ನ ಸರ್ವಸ್ವವನ್ನು ನಾನು ಅವರಿಗೆ ಸಮರ್ಪಣೆಯನ್ನು ಮಾಡಿ, ಅವರ ಏನಂತಾರೆ, ಏನು ಹೇಳ್ತಾರೆ ಅದನ್ನು ಮಾಡ್ಲಿಕ್ಕೆ ನಾನು ರೆಡಿ. ಇಂಥ ದೇವರು ನಮ್ಮನ್ನು ಪ್ರೀತಿಯನ್ನು ಮಾಡುವವನು ಇರುವಾಗ, ಇನ್ನು ಮುಂದಿಂದು ಇವತ್ತು ರಾತ್ರಿ ಮಲ್ಕೊಂಡ ನಾವು ವಿಚಾರವನ್ನು ಮಾಡೋಣ, ನಾವೆಷ್ಟು ದೇವರನ್ನು ಪ್ರೀತಿ ಮಾಡ್ತೀವಿ. ಪ್ರೀತಿ, ವಿಶ್ವಾಸ, ಭರವಸೆ ಇವು ಎಲ್ಲ ಏನಿದೆ, ಇದು ಒನ್ ವೇ ಆಗೋದಿಲ್ಲ. ಒನ್ ವೇ ಆದರೆ ಅದು ಪ್ರೀತಿ ಅನಿಸ್ಕೊಳ್ಳೋದಿಲ್ಲ, ಒನ್ ವೇ ಆದರೆ ಅದು ವಿಶ್ವಾಸ ಅಂತ ಅನಿಸ್ಕೊಳ್ಳೋದಿಲ್ಲ. ಪ್ರೀತಿ ಏನಾಗಬೇಕು, ಅದು ನನ್ನಿಂದ ಎಷ್ಟು ಪ್ರೀತಿ ಹೋಗುತ್ತೆ ಅಷ್ಟೇ ಪ್ರೀತಿಯನ್ನು ನಾನು ನಿಮ್ಮಿಂದ ಅಪೇಕ್ಷೆ ಪಡ್ತೇನೆ. ನಾನು ಆ ಪ್ರೀತಿ ಒದಗಿದಾಗ ಆ ಪ್ರೀತಿ ಶಾಶ್ವತವಾಗಿ ಉಳಿಯುತ್ತೆ. ಒಂದು ಕಡೆಯಿಂದ ಪ್ರೀತಿ ಬಂದಿಲ್ಲ ಅಂತಂದ್ರೆ ಸತ್ಯ ಹೋಗಿಬಿಡುತ್ತೆ, ಆ ಪ್ರೀತಿ ಉಳಿಯೋದಿಲ್ಲ ಅದು. ಹೀಗಿರುವಾಗ ದೇವರು ನಮ್ಮನ್ನು ಇಷ್ಟು ಪ್ರೀತಿಯನ್ನು ಮಾಡ್ತಾ ಇರುವಾಗ ನಾವೆಷ್ಟು ದೇವರಿಗೆ ಪ್ರೀತಿಯನ್ನು ಮಾಡಬೇಕು? ನಮ್ಮ ಪರಿಸ್ಥಿತಿ ಇವತ್ತು ಹೇಗಿದೆ ಅಂತಂದರೆ, ನೀ ನನ್ನ ಮೇಲೆ ಪ್ರೀತಿ ಮಾಡಬೇಕಾದಷ್ಟು ಮಾಡು, ಆದರೆ ನೀ ಹೇಳಿದ ನಾನೇನೂ ಮಾಡುವುದಿಲ್ಲ. ಇದು ಅತ್ಯಂತ ಘೋರವಾದ ಅಜೆಂಡಾ ಇದೆ, ಅನ್ಅಫಿಷಿಯಲ್ ಅಜೆಂಡಾ. ಸಂಧ್ಯಾವಂದನ ಮಾಡುವುದಿಲ್ಲ, ಜಪ ಮಾಡುವುದಿಲ್ಲ, ಪೂಜೆ ಮಾಡುವುದಿಲ್ಲ, ಪಾರಾಯಣ ಮಾಡುವುದಿಲ್ಲ, ಭಜನೆ ಮಾಡುವುದಿಲ್ಲ, IPL ನೋಡ್ತೇನೆ, ಸೀರಿಯಲ್ ನೋಡ್ತೇನೆ, ಇನ್ನೊಂದೇನೋ ಮಾಡ್ತೇನೆ ನಾನು. ಆದರೆ ಇವುಗಳನ್ನು ಮಾಡು ಅಂತ ನಾನು ಮಾಡುವುದಿಲ್ಲ. ಏಕಾದಶಿ ಸಾಧ್ಯನೇ ಇಲ್ಲ. ಆಚಾರ ನೀವು ಬಿಡ್ರಿ ಏಕಾದಶಿ ಅಂತ ಉಲ್ಟ ತಿರುಗಿ ನನಗೆ ಉಪದೇಶ ಮಾಡಿಬಿಡ್ತಾರೆ. ಮಾಡಬಾರ್ದ್ರಿ, ಈಗಿನ ಕಾಲ ಸರಿ ಇಲ್ಲ ಅಂತ ಹೇಳಿ. ಅಂದರೆ ದೇವರು ಹೇಳಿದ್ದು ಯಾವುದೂ ನಾವು ಮಾಡುವುದಿಲ್ಲ ಅಂತಂದರೆ ಇದ್ರ ಮೇಲೆ ನಾವು ವಿಚಾರವನ್ನು ಮಾಡೋಣ, ದೇವ್ರ ಮೇಲೆ ನಾವು ಎಷ್ಟು ಪ್ರೀತಿ. ಇದು ಜಸ್ಟ್ ಮಾರ್ಗ. ಇದನ್ನು ಎಷ್ಟು ನಾವು ಬೆಳೆಸ್ಕೋತಾ ಹೋಗ್ತೇವೆ, ನಾವು ದೇವರ ನಫರತ್ ಎಷ್ಟು ಮಾಡ್ತೇವೆ ಅನ್ನೋದು ನಾವು ಮಲಗಿಕೊಂಡಾಗ ನಾವು ವಿಚಾರವನ್ನು ಮಾಡ್ತಾ ಹೋದರೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಯಾವ ಕಾರ್ಯವನ್ನು ವಿಜಯದಾಸರು ತಮ್ಮ ಜೀವನದಲ್ಲಿ ಮಾಡಲಿಲ್ಲ. ತಾವು ಏನು ಮಾಡಿದ್ರು ದೇವರಿಗಾಗಿ ಮೀಸಲು, ಯಾರೋ ಹೋಗಿ ವಿಜಯದಾಸರಿಗೆ ಕೇಳಿದ್ರಂತೆ, ಸ್ವಾಮಿ ನಾನು ಭಾಳ ಬ್ಯುಸಿ ಇದ್ದೇನೆ,
ನಂಗೆ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ, ಟೈಮ್ ಇಲ್ಲ. ಎಲ್ಲದಕ್ಕೂ ಟೈಮ್ ಇರುತ್ತೆ. 8:30ಕ್ಕೆ ಮಗ ಸ್ಕೂಲ್ನಾಗ ಇರಬೇಕು ಅಂತಂದ್ರೆ 8:35 ಇರಂಗಿಲ್ಲ ಒಂದು. ಯಾಕಂದ್ರೆ 8:35 ಹೋದ ಅಂತಂದ್ರೆ ಅವ್ರು ಟೀಚರ್ ತಂದೆ ತಾಯಿನ ಕೂಡ್ಸ್ಕೊಂಡು ನಾಯಿ ಬೈದಾಗ ಬೈತಾರೆ. ಇವತ್ತು ಸಂಧ್ಯಾವನ ಬಿಟ್ಟರೆ ಯಾರು ಬೈಯೋರು ಯಾರು ಇಲ್ಲೇ ಇಲ್ಲ. 9:10 ಆಫೀಸಿನೊಳಗೆ ಪಂಚ್ ಮಾಡಬೇಕು ಅಂತಂದ್ರೆ 9:11 ಮಾಡಿರಂಗಿಲ್ಲ. ₹1 ಒಂದು ದಿವಸದ ಸ್ಯಾಲ್ರಿನೇ ಕಟ್ ಮಾಡಿಬಿಡ್ತಾರೆ. 3 ದಿವಸ ಕಂಟಿನ್ಯೂ ಆಯ್ತಂದ್ರೆ ತಡವಾದದ್ದು. ಅವನು ಮೊದಲಿಗೆ ಮಾಡ್ತಾನೆ. ಯಾಕೆ ಅಂತಂದರೆ ಅಲ್ಲಿ ಅವರು ಬೈಲಿಕ್ಕೆ ತಯಾರು ಆಗಿರ್ತಾರೆ. ನಮ್ಮ ಶಾಸ್ತ್ರದೊಳಗೆ ಏನು ಬಿಟ್ಟರೂ ಬೈಯೋರು ಯಾರೂ ಇಲ್ಲವೇ ಇಲ್ಲ. ನಾವೇ ಹಠದಿಂದ ಮಾಡಿದರೆ ಉಂಟು, ಇಲ್ಲದೇ ಇದ್ದರೆ ಹೋಗೇ ಬಿಡತ್ತೆ. ಆ ತರಹದ ದುರವಸ್ಥೆಯೊಳಗೆ ನಾವು ಇದ್ದಾಗ ವಿಜಯದಾಸರು ನಮಗೆ ಆದರ್ಶ. ಅವರು ಕಾರ್ತಿಕ ಸ್ನಾನವನ್ನೂ ಬಿಡಲಿಲ್ಲ, ದೇವರ ಚಿಂತನೆಯನ್ನೂ ಬಿಡಲಿಲ್ಲ. ದೇವರ ಚಿಂತನೆ ಮಾಡ್ತೇನೆ ಅಂತ ದೇವ್ರ ಪೂಜೆಯನ್ನೂ ಬಿಡಲಿಲ್ಲ. ದೇವ್ರ ಪೂಜೆ ಮಾಡ್ತೇನೆ ಅಂತೇಳಿ ನೈವೇದ್ಯ ಬಿಡಲಿಲ್ಲ. ನೈವೇದ್ಯ ಮಾಡ್ತೇನೆ ಅಂತೇಳಿ ಬ್ರಾಹ್ಮಣರ ಭೋಜನ ಬಿಡಲಿಲ್ಲ. ಬ್ರಾಹ್ಮಣರು ಇಷ್ಟೆಲ್ಲ ಮಾಡ್ತೇನೆ ಅಂತೇಳಿ ಮಡಿ ಮೈಲಿ ಒಳಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತ ಅನ್ನಲಿಲ್ಲ. ಇಷ್ಟೆಲ್ಲ ಮಾಡ್ತೀನಿ ಏಕಾದಶಿ ತಪ್ಪಿಸಿಬಿಟ್ರೆ ಆಯಿತು ಅಂತೂ ಅನ್ನಲಿಲ್ಲ. ಯಾವ ಧರ್ಮವನ್ನೂ ಬಿಡಲಿಲ್ಲ ಅಂತ ವಿಜಯದಾಸರಿಗೆ ಒಬ್ರು ಹೋಗಿ ಯಾರೋ ಕೇಳಿದ್ರಂತೆ, ಅಲ್ಲ ನಾನು ಭಾಳ ಬ್ಯುಸಿ ಇದ್ದೀನಿ, ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ವಿಜಯದಾಸರು ಕೇಳಿದಂತೆ 8 ತಾಸು ಮಲಗ್ತೀಯೋ ಇಲ್ಲ? 8 ಯಾಕ್ರೆ 10 ತಾಸು ಮಲಗ್ತೇನೆ ನಾನು. ಕೆಲವರು ಇರ್ತಾರೆ ದಶಮಿ ರಾತ್ರಿ ಮಲಗಿದ್ರೆ ದ್ವಾದಶಿ ಬೆಳಿಗ್ಗೆ ಹೇಳ್ತಾರೆ. ಅದ್ಭುತವಾದ ಕೌಶಲ್ಯ ಇರ್ತದೆ. 4 ತಾಸಿನಿಂದ ಅಷ್ಟುವರೆಗೆ ಮಲಗೋರು ಇರ್ತಾರೆ. ಅವರು ಮಲಗ್ತೀಯಲ್ಲ ಅವಶ್ಯವಾಗಿ ಮಲಗಿಕೊ, ನಾನು ಬೇಡ ಅನ್ನೋದಿಲ್ಲ ಅಂತಾರೆ ವಿಜಯದಾಸರು. ಆದರೆ ಮಲಗುವುದಕ್ಕಿಂತಲೂ ಪೂರ್ವದೊಳಗೆ ದೇವರ ಮನೆಗೆ ಹೋಗಿ ದೇವರಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಹಾಕಿ, ಸ್ವಾಮಿ ನಾನೇನು ಈಗ ಮಲಗುತ್ತೇನಲ್ಲ ಇದು ನಿನಗೆ ನಮಸ್ಕಾರ, ಇದು ನಿಮಗೆ ನಮಸ್ಕಾರ ಅಂತ ಹೇಳಿ ಮಲಗು. ಎದ್ದು ಕೂಡಲೇನೆ ಹೋಗಿ ದೇವರಿಗೆ ನಮಸ್ಕಾರವನ್ನು ಮಾಡಿ, ಇಷ್ಟೊತ್ತೇನು ಮಲಗಿದ್ನಲ್ಲ ಇದು ನಿನಗೆ ನಮಸ್ಕಾರ, ಹಿಂಗಾದ್ರೆ ಆಗುತ್ತೇನೋ ಅಂತ ಕೇಳಿದ್ರೆ ನಾನು ಹೇಳೋದಲ್ಲ, ಇದು ಯಾರು ಹೇಳ್ತಾರೆ? ವಿಜಯದಾಸರೇ ಹೇಳ್ತಾರೆ. ಮೈ ಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ, ಸಾಧನಕ್ಕೆ ಬಗೆಗಾಣೆ. ಸಾಧನಕ್ಕೆ ನನಗೆ ಭಾಳ ಪರಿಕರಗಳಿಲ್ಲ, ನನಗೇನು ಗೊತ್ತಿಲ್ಲ ಹಂಗೆ ಅನ್ನೇ ಬೇಡ. ಕಂಡ ಕಡೆಗೆ ತಿರುಗುವುದೇ ಧರಣಿಗೆ ಪ್ರದಕ್ಷಿಣೆ. ತಂಡದ ವಾರ್ತೆ ವಾರಿಜಾತನ ಕೀರ್ತಿ. ನಾನು ಆಡುವ ಹರಟೆಗಳೆಲ್ಲ ಇದು ದೇವರ ಕೀರ್ತಿ ಅಂತ ನಾನು ತಲೆಯೊಳಗೆ ಇಟ್ಟುಕೊಂಡಾಗ ನನ್ನ ಬಾಯಿಯೊಳಗೆ ಕೆಟ್ಟ ಮಾತು ಬರಲಿಕ್ಕೆ ಸಾಧ್ಯವಿಲ್ಲ. ಅಯ್ಯೋ ಕೆಟ್ಟ ಮಾತು ಬಂದರೆ ದೇವ್ರ ಕೀರ್ತಿ ಆಗುವುದಿಲ್ಲ, ಹಾಗಾದರೆ ದೇವ್ರ ಕೀರ್ತಿ ಆಗುವ ಹಾಗೆ ನನ್ನಲ್ಲಿ ಒಳ್ಳೆ ಮಾತುಗಳು ಬರಬೇಕು ಅಂತ ವಿಚಾರವನ್ನು ಮಾಡಿ ತಾನು ಹೀಗೆ ಮಾಡ್ತಾ ಹೋಗ್ತಾನೆ. ನಾವು ಮಲಗೋದರಿಂದ ಆರಂಭ ಮಾಡಿಕೊಂಡು ಎಲ್ಲ ಕಾರ್ಯಗಳು ಕೂಡ ದೇವರ ಸಾಧನೆಗೆ ಧರ್ಮಕ್ಕೆ ಅನುಕೂಲವಾಗತ್ತೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಆ ಮಾರ್ಗದೊಳಗೆ ನಾವು ನಡೆಯೋಣ, ಆ ಮಾರ್ಗದೊಳಗೆ ಮುನ್ನಡೆಯೋಣ. ಏನು ಇವತ್ತೊಂದು ಗಟ್ಟಿಯಾದ ಸಂಕಲ್ಪವನ್ನು ಮಾಡೋಣ. ಏನು ಪ್ರಾಣ ಹೋಗಲಿ, ನನ್ನ ಹೊಟ್ಟೆಯೊಳಗೆ ಬಿದ್ದ ಅನ್ನ ದೇವರಿಗೆ ನೈವೇದ್ಯವಾದದ್ದೇ ಅನ್ನ ಬೀಳಬೇಕು, ಅದು ಬಿಟ್ಟು ಬೇರೆದು ಯಾವುದೂ ಬೀಳುವ ಹಾಗಿಲ್ಲ ಅಂತನೋ ಗಟ್ಟಿದಾದ ಒಂದು ಪ್ರತಿಜ್ಞೆಯನ್ನು ಮಾಡೋಣ. ಪ್ರಾಣ ಹೋಗಲಿ, ಧನ್ವಂತರಿ ಸುಳಾದಿಯನ್ನು 3 ಬಾರಿ ಪಾರಾಯಣವನ್ನು ಮಾಡದೆ ಅವತ್ತಿನ ದಿನವನ್ನು ನಾನು ಕಳೆಯಲಾರೆ. ಈ 2 ಕೆಲಸವನ್ನು ಮಾಡಿದರೆ ಸಾಕು, ವಿಜಯದಾಸರಿಗೆ ಸಂತೋಷವಾಗತ್ತೆ. ನಾನು ಕಳೆದ ಬಾರಿಯೂ ದೃಷ್ಟಾಂತ ಕೊಟ್ಟಿದ್ದೆ, ಈಗೂ ದೃಷ್ಟಾಂತ ಕೊಟ್ಟು ಮುಗಿಸ್ತೇನೆ. ಈ ಮೊಬೈಲ್ ಬಳಸೋರು ನಾವೆಲ್ಲರೂ ಇದ್ದೇವೆ. ಇದು ಅಪ್ಡೇಟ್ ಆದರೆ ನಾವು ಬಳಸ್ತೀವಿ, ಕೀಪ್ಯಾಡ್ ಬಳಸ್ತೀವಿ, ಅದು ಆಟೋಮೆಟಿಕ್ಲಿ ಇಟ್ಟಿರ್ತೀವಿ, ಹೌದಾನೆ? ಅದು ಅಪ್ಡೇಟ್ ಆಗ್ತಾನೆ ಇರಬೇಕು. ಅಂದಮೇಲೆ ಈ ದರಿದ್ರ ಮೊಬೈಲನ್ನೇ ನಾವು ಬಳಸ್ಬೇಕಂದ್ರೆ ಅದು ನಿತ್ಯ ಅಪ್ಡೇಟ್ ಆಗ್ತಾ ಇರಬೇಕಾದಾಗ ನಮ್ಮನ್ನು ದೇವ್ರು ಬಳಸ್ಬೇಕಂದ್ರೆ ನಾವು ಎಷ್ಟು ಅಪ್ಡೇಟ್ ಆಗಬೇಕು? ನಾವು ಅಪ್ಡೇಟ್ ಆಗದೆ ಎಲ್ಲಿ ಬೇಕಲ್ಲಿ ಇದ್ದೆವು ಅಂತಂದರೆ ಕೀಪ್ಯಾಡನ್ನು ಹೇಗೆ ಮೂಲಿಗೆ ಒಗಿತಾರೋ ಹಾಗೆ ದೇವರು ನಮ್ಮನ್ನು ಮೂಲಿಗೆ ಒಗಿತಾನೆ. ಹಾಗಾಗಿ ದೇವರು ನಮ್ಮನ್ನು ಮೂಲಿಗೆ ಒಗೆಯದೇನೆ, ವಿಜಯದಾಸರು ನಮ್ಮನ್ನು ಮೂಲಿಗೆ ಒಗೆಯದೇನೆ. ಅವರು ಯಾವಾಗಲೂ ತಮ್ಮ ಕೈಯೊಳಗೆ, ಗೋಪಾಲದಾಸರು ಒಂದು ಮಾತನ್ನು ಹೇಳ್ತಾರೆ, ಅಂಗುಲಿಗೆ ಉಂಗುರ ಧರಿಸಿದಂತೆ ಕಾಯೋ ಎಂಬುದಾಗಿ ಹೇಳ್ತಾರೆ. ಅದನ್ನು ನಾವು ಈಗ ತಿಳಿಸೋದಾದ್ರೆ ನಮ್ಮ ಕೈಯೊಳಗೆ ಮೊಬೈಲ್ ಹೇಗಿರುತ್ತೆ ಹಾಗೆ ನಮ್ಮನ್ನು ನಿಮ್ಮ ಕೈಗೆ ಇಟ್ಕೊಂಡು ಕಾಯಪ್ಪ ಅಂತ ವಿಜಯದಾಸರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ. ಉತ್ತಮವಾದ ಬುದ್ಧಿಯನ್ನು ಕೊಡಿ, ಉತ್ತಮವಾದ ಸಂಪತ್ತು ಕೊಡಿ, ಅತ್ಯುತ್ಕೃಷ್ಟವಾದ ವಿಜ್ಞಾನ ತತ್ವಜ್ಞಾನವನ್ನು ದಯಪಾಲಿಸಿ. ವಿಜ್ಞಾನ ವಿಮಲಂ ಶಾಂತಂ
ವಿಜಯಾಖ್ಯ ಗುರುಂ ಭಜೆ ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರ ಸದಾ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮ ಶ್ರೀಕೃಷ್ಣಾರ್ಪಣಮಸ್ತು. ಈ ಒಂದು ಉತ್ಕೃಷ್ಟವಾದ ವಿಜಯದಾಸರು ಅವತಾರವನ್ನು ಮಾಡಿರ್ತಕ್ಕಂತಹ ಈ ಸ್ಥಳದಲ್ಲಿ ಎಲ್ಲ ಹಿರಿಯರು ಬಹಳ ಶ್ರಮಪಟ್ಟು ಕಷ್ಟಪಟ್ಟು ಆರಾಧನೆಯನ್ನು ಅತ್ಯಂತ ವೈಭವದಿಂದ ಮಾಡ್ತಾ ಬಂದಿದ್ದಾರೆ, ನಿರಂತರವಾಗಿ ಮಾಡ್ತಾರೆ. ಆ ಹಿರಿಯರ ಮಾರ್ಗದರ್ಶನದಲ್ಲಿ ಸೆಕೆಂಡ್ ಜನ್ರೇಷನ್ ಹೇಳಿದ ಹಾಗೆ ಈ ಎಲ್ಲ ಹುಡುಗರು ಕೂಡ ನನ್ನ ಅಣ್ಣ ತಮ್ಮಂದಿರೇ ಆಗಬೇಕು, ನನ್ನ ಜೊತೆಗೆ ಇದ್ದವರೇ ಅಷ್ಟೇ ಉತ್ಸಾಹದಿಂದ ಇಲ್ಲಿ ಎಲ್ಲವನ್ನು ಬಿಟ್ಟು 4 ದಿನ 5 ದಿನ ಇಲ್ಲಿ ಇದ್ದು ಉತ್ತಮವಾದ ವಿಜಯದಾಸರ ಸೇವೆಗೆ ಬಂದ ಎಲ್ಲ ಜನರಿಗೂ ಹೇಗೆ ಮಾಡಿದರೆ ಅನುಕೂಲವಾಗತ್ತೆ ಆ ಎಲ್ಲ ಅನುಕೂಲಗಳನ್ನು ಕೂಡ ಉತ್ಕೃಷ್ಟ ರೀತಿಯಿಂದ ಮಾಡ್ತಾರೆ. ಇಡೀ ಕುಟುಂಬ, ಅವರ ಮಕ್ಕಳು, ಆ ಮಕ್ಕಳ ಏನಂತಾರೆ ಪತ್ನಿಯರು ಅರ್ಥಾತ್ ಹಿರಿಯರ ಸೊಸೆಯಂದರು ಎಲ್ಲರೂ ಸೇರಿ ಇಡೀ ಕುಟುಂಬ ಇಡೀ ಪರಿವಾರ ಸೇರಿ ವಿಜಯದಾಸರ ಸೇವೆಯನ್ನು ಹೇಗೆ ಮಾಡಿದರೆ ಚಲೋ ಆಗುತ್ತೋ, ಹೇಗೆ ಮಾಡಿದರೆ ವಿಜಯದಾಸರಿಗೆ ಸಂತೃಪ್ತಿ ಆಗತ್ತೋ ಆ ಎಲ್ಲ ರೀತಿಯೊಳಗೆ ಆ ಎಲ್ಲ ಕ್ರಮದೊಳಗೆ ಬಹಳ ಉತ್ತಮ ರೀತಿಯಿಂದ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಉತ್ತಮ ರೀತಿಯ ಸಹಕಾರವನ್ನು ಕೊಡೋಣ. ಈ ವಿಜಯದಾಸರ ಆರಾಧನೆ ಇದು ನನ್ನ ಲೆಕ್ಕಕ್ಕೆ 265ನೇ ವರ್ಷದ ಆರಾಧನೆ. ಈ ಮನೆಯೊಳಗೆ 2.5 ಲಕ್ಷದ ಆರಾಧನೆಯೂ ಆಗಲ್ಲ, 25 ಲಕ್ಷ ವರ್ಷದ ಆರಾಧನೆಯು ಅತ್ಯಂತ ವೈಭವದಿಂದ ಆಗಲಿ. ಹಾಗೆ ವಿಜಯದಾಸರು ವಿಶೇಷ ರೀತಿಯಿಂದ ಅನುಗ್ರಹವನ್ನು ಮಾಡಲಿ. ಅಲ್ಲಿಯವರೆಗೆ ನಮ್ಮ ಉತ್ಕೃಷ್ಟವಾದ ಆರಾಧನೆಯ ಸೇವೆ ನಡೆಯುವಂತೆ ನಮ್ಮ ಹಿರಿಯರ ಎಲ್ಲರ ಪುಣ್ಯವು ಯಥೇಚ್ಛವಾಗಿ ಬೆಳೆಯಲಿ. ಆ ಪುಣ್ಯ ಮಾಡಿದಷ್ಟು ಮುಂದಿನ ಸಂತತಿಗೆ ಅದು ಅಭಿವೃದ್ಧವಾಗುತ್ತೆ. ಆದ್ದರಿಂದಾಗಿ ಉತ್ಕೃಷ್ಟ ಪುಣ್ಯವನ್ನು ಮಾಡೋಣ. ಆ ಪುಣ್ಯದ ಬಲದಿಂದ ಮುಂದೆ ಆರಾಧನೆಗಳನ್ನು ವೈಭವವನ್ನು ಇನ್ನೂ ಹೆಚ್ಚಿನ ವೈಭವವನ್ನು ಸಾಗಿಸುವಂತೆ ವಿಜಯದಾಸರು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ. ಇವತ್ತು ಬಂದ ಎಲ್ಲ ತರಹದ ರೋಗಗಳನ್ನು ಪರಿಹಾರ ಮಾಡಲಿ, ಸಾಧನೆಯನ್ನು ಮಾಡಿಸಲಿ, ವಿಶಿಷ್ಟವಾದ ಧರ್ಮ ಬುದ್ಧಿಯನ್ನು ಪ್ರೇರಣೆಯನ್ನು ಮಾಡಲಿ. ದಿನಕ್ಕೆ ಅರ್ಧ ಗಂಟೆ ಭಾಗವತ ಮಹಾಭಾರತವನ್ನು ಕೇಳದೆ ಮಲಗೋದು ಬೇಡ. 7 ಸೀರಿಯಲ್ಗಳ ಜೊತೆಗೆ ಈ ಅರ್ಧ ಗಂಟೆಯ 8ನೇ ಸೀರಿಯಲ್ ಅಂತ ಇಟ್ಕೊಂಡ್ರೆ ಚಿಂತಿಲ್ಲ. ಏನಂತಾರೆ ಯೂಟ್ಯೂಬ್ನಲ್ಲಿ ಬೇಕಾದಷ್ಟು ಉಪನ್ಯಾಸಗಳು ಸಿಗತ್ತೆ. ಅದರಿಂದ ಒಂದು ವಿಶಿಷ್ಟವಾದ ಸಕಾರಾತ್ಮಕವಾದ ಶಕ್ತಿ ಬೆಳೆಯುತ್ತೆ, ಪಾಸಿಟಿವಿಟಿ ಬೆಳೆಯುತ್ತೆ. ಆ ಎಲ್ಲ ಶಕ್ತಿ ವಿಜಯದಾಸರು ಆ ಬುದ್ಧಿಯನ್ನು ಕೊಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತವಿಕ್ರಮ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸನ ಸೃಷ್ಟಿಕರ್ತ ಜಗನ್ನಾಥೋ ಮಾಧವೋ ಭಕ್ತವತ್ಸಲ ಗೋವಿಂದೋ ಗೋಪತಿ ಕೃಷ್ಣ ಕೇಶವೋ ಗರುಡಧ್ವಜ ವರಾಹೋ ವಾಮನಶ್ಚೈವ ನಾರಾಯಣಾದೋಕ್ಷಜ ಶ್ರೀಧರ ಪುಂಡರೀಕಾಕ್ಷ ಸರ್ವದೇವಸ್ತುತೋ ಹರಿಃ ಶ್ರೀನರಸಿಂಹೋ ಮಹಾಸಿಂಹ ಸೂತ್ರಾಕಾರ ಪುರಾತನ ರಮಾನಾಥೋ ಮಹೀವರ್ತ ಭೂಧರ ಪುರುಷೋತ್ತಮ ಜ್ವಲಪುತ್ರ ಪ್ರಿಯ ಶಾಂತೋ ರಕ್ಮಾದೀನ ವರಪ್ರದ ಭಯಂ ನಾಸ್ತಿ ಕದಾಚನ ಅಪುತ್ರೋ ಲಭತೆ ಪುತ್ರ ನಿರ್ಧನೋ ಧನವಾನ್ ಭವೇತ್ ರೋಗಾರ್ಥೋ ಮುಚ್ಯತೆ ರೋಗಾತ್ಪತ್ತೋ ಮುಚ್ಚೇತ ಬಂಧನಾತ್ ಯದ್ಯದಿಷ್ಟತಮಂ ಲೋಕೆ ತತ್ತತ್ ಪ್ರಾಪ್ನೋತ್ಯ ಸಂಶಯಂ ಐಶ್ವರ್ಯಂ ರಾಜಸಂಧಾನಂ ಮುಕ್ತಿಪರಪ್ರದಂ ವಿಷ್ಣೋರ್ಲೋಕೈಕ ಸೋಪಾನಂ ಸರ್ವದುಃಖೈಕನಾಶನಂ ಸರ್ವೈಶ್ವರ್ಯ ಪದಂ ಸರ್ವಮಂಗಲಕಾರಕಂ ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಾಮೋದತೆ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ವೆಂಕಟಾದ್ರಿತಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ ಶ್ರೀ ಶ್ರೀ
ತೋರಿಸಿ.